ನಾವು ನಿಮ್ಮ ಈ ವೆಬಿನಾರ್ ಶಿಕ್ಷಣದ ಅಂಗವಾಗಿ ವೊಕ್ಯಾಬ್ಯುಲರಿ ಅಥವಾ ಪದ ಸಂಪತ್ತು ಎನ್ನುವುದರ ವಿಚಾರವಾಗಿ ಕೆಲವು ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಇಂದು ನಾವು ಪದ ಸಂಪತ್ತು, ಅದರ ಕಲಿಕೆ ಮತ್ತು ಬೋಧನೆ, ಪದ ರಚನೆ ಮತ್ತು ವಿಶ್ಲೇಷಣೆ ಎನ್ನುವ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಅವಲೋಕಿಸೋಕೆ ಪ್ರಯತ್ನ ಮಾಡೋಣ. ಲರ್ನಿಂಗ್ ಅಂಡ್ ಟೀಚಿಂಗ್ ವೊಕ್ಯಾಬ್ಯುಲರಿ, ದಿ ಆರ್ಟ್ ಆಫ್ ವರ್ಡ್ ಫಾರ್ಮೇಷನ್ ಅಂಡ್ ಅನಾಲಿಸಿಸ್. ವಾಸ್ತವವಾಗಿ ಒಂದು ಕ್ಷಣ ಆಲೋಚನೆ ಮಾಡಿದರೆ ನಾವು ಬಳಸುವಂತಹ ಭಾಷೆ ನಮ್ಮ ಭಾವನೆಗಳಿಗೆ ಅಭಿವ್ಯಕ್ತಿಯನ್ನು ಕೊಡುವಂತಹ ಒಂದು ಮಾಧ್ಯಮ. ನಮ್ಮ ಮನಸ್ಸಿನಲ್ಲಿ ಏನೇನು ವಿಷಯಗಳು ಇರುತ್ತೆ, ಯಾವ ಬಗೆಯ ಆಲೋಚನೆಗಳು, ತುಡಿತಗಳು ಮನಸ್ಸಿನಲ್ಲಿ ಇರುತ್ತವೆ, ಇವೆಲ್ಲಕ್ಕೂ ಒಂದು ಅಭಿವ್ಯಕ್ತಿಯನ್ನ ಕೊಡುವಂತಹ ಕೆಲಸವನ್ನ ಭಾಷೆ ಮಾಡುತ್ತೆ. ಭಾಷೆಯನ್ನು ಕುರಿತಂತೆ ಅದರ ಬಳಕೆಯಲ್ಲಿ ನಾವು ಎರಡು ಪ್ರಮುಖವಾದ ಅಂಶಗಳನ್ನ ಗಮನಿಸ್ತೇವೆ. ಅದರಲ್ಲಿ ಒಂದು ಭಾಷೆಯಲ್ಲಿ ಇರುವಂತಹ ಬೇರೆ ಬೇರೆ ಬಗೆಯ ಪದಗಳು ಯಾವ್ಯಾವುದು, ಅಂದ್ರೆ ಯಾವ ಬಗೆಯ ಪದಾರ್ಥಗಳನ್ನ, ಭಾವನೆಗಳನ್ನ ಮತ್ತಿತರ ಹಲವಾರು ವಿಚಾರಗಳನ್ನ ವ್ಯಕ್ತಪಡಿಸೋದಕ್ಕೆ ಈ ಭಾಷೆ ಸಮರ್ಥವಾಗಿದೆ ಅನ್ನುವುದು ಒಂದು ನಮ್ಮ ಆಲೋಚನೆ. ಎರಡನೆಯದಾಗಿ, ಇಷ್ಟೆಲ್ಲ ಪದಗಳು ಜೊತೆಯಲ್ಲಿ ಸೇರಿದಾಗ, ಏಕೆಂದ್ರೆ ನೀವು ಪದಗಳು ಎಷ್ಟು ರೀತಿಯಲ್ಲಿ ಇರುತ್ತೆ ಅನ್ನೋದನ್ನ ಚೆನ್ನಾಗಿ ತಿಳ್ಕೊಂಡಿದ್ದೀರಿ. ಯಾಕೆಂದ್ರೆ ಈ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನೋದ್ರಲ್ಲಿ ನಾವು ನೋಡ್ತೀವಲ್ಲ, ನೌನ್, ಪ್ರೊನೌನ್, ಅಡ್ಜೆಕ್ಟಿವ್, ಅಡ್ವರ್ಬ್, ಪ್ರಿಪೋಸಿಷನ್, ಕಂಜಂಕ್ಷನ್, ಈ ರೀತಿಯಲ್ಲಿ 8 ಪಾರ್ಟ್ಸ್ ಆಫ್ ಸ್ಪೀಚ್ ಏನಿದೆ, ಇವೆಲ್ಲವನ್ನು ಸೇರಿಸಿದಾಗ ಒಂದು ಅಭಿವ್ಯಕ್ತಿಯನ್ನ ನಾವು ಸ್ಪಷ್ಟವಾಗಿ ಹೊರಗೆಡವಬೇಕಾದರೆ ನಮಗೆ ಮುಖ್ಯವಾಗಿ ಬೇಕಾಗುವಂಥದ್ದು 2 ಅಂಶಗಳು. ಅದರಲ್ಲಿ ಒಂದು ಪದ ಸಂಪತ್ತು, ಮತ್ತೊಂದು ಇವುಗಳನ್ನ ಜೋಡಿಸಲಿಕ್ಕೆ ಬೇಕಾದಂತಹ ಒಂದು ವ್ಯಾಕರಣ. ಇದನ್ನು ನಾವು ಲೆಕ್ಸಿಸ್ ಮತ್ತು ಗ್ರಾಮರ್ ಅನ್ನುವ 2 ಪದಗಳಿಂದ ಅಭಿವ್ಯಕ್ತಿಸ್ತೇವೆ. ಲೆಕ್ಸಿಸ್ ಅಂತ ಹೇಳಿದ್ರೆ ಒಂದು ಭಾಷೆಯಲ್ಲಿ ಇರುವಂತಹ ಪದ ಸಂಪತ್ತು, ಪದಗಳು ಏನಿದೆ ಅದು ಲೆಕ್ಸಿಸ್. ಮತ್ತು ಈ ಲೆಕ್ಸಿಸ್ ನಲ್ಲಿ ಬರುವಂತಹ ಸಾಮಗ್ರಿಗಳನ್ನ, ಸಂಪನ್ಮೂಲಗಳನ್ನ ಉಪಯೋಗಿಸಿಕೊಂಡು ನಾವು ಯಾವ ರೀತಿಯಲ್ಲಿ ವಾಕ್ಯಗಳನ್ನ ಕಟ್ತೀವಿ, ನಮ್ಮ ಅಭಿವ್ಯಕ್ತಿಗಳನ್ನ ಕಟ್ತೀವಿ ಅನ್ನುವುದಕ್ಕೆ ಈ ವ್ಯಾಕರಣ ಅನ್ನೋದನ್ನು ಬಳಕೆ ಮಾಡ್ತೀವಿ. ಇಲ್ಲಿ ಒಂದು ಭಾಷೆ ಎಷ್ಟು ಶ್ರೀಮಂತವಾಗಿದೆ ಅನ್ನುವುದನ್ನು ತಿಳಿದುಕೊಳ್ಬೇಕಾದ್ರೆ ಆ ಭಾಷೆಯ ಪದ ಸಂಪತ್ತಿನ ಬಗ್ಗೆ ನಾವು ತಿಳಿದುಕೊಳ್ಬೇಕಾಗತ್ತೆ, ವೊಕ್ಯಾಬ್ಯುಲರಿ ಬಗ್ಗೆ ನಾವು ತಿಳಿದುಕೊಳ್ಬೇಕಾಗತ್ತೆ. ಈ ಬಗೆಯ ಚಿಂತನೆ, ಜಿಜ್ಞಾಸೆ ನಮ್ಮಲ್ಲಿ ಬಹಳ ಹಿಂದಿನ ಕಾಲದಿಂದಲೂ ಕೂಡ ನಡೆದುಕೊಂಡು ಬರ್ತಾ ಇರೋದನ್ನು ನಾವು ನೋಡ್ತೇವೆ. ಏಕೆಂದ್ರೆ ಇಲ್ಲಿ ಮಹಾಕವಿ ಕಾಳಿದಾಸನ ಒಂದು ಉಕ್ತಿಯನ್ನು ತಮ್ಮ ಎದುರಿಗೆ ನಾನು ಇಡ್ತಾ ಇದ್ದೇನೆ. ರಘುವಂಶದ ಮೊದಲನೆಯ ಸರ್ಗದ ಮೊದಲನೆಯ ಒಂದು ಪದ್ಯ ಇದು. ವಾಗ ಅರ್ಥ ವಿವ ಸಂಪೃಕ್ತವು ವಾಗ ಅರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರವು.
ಇಲ್ಲಿ ಕಾಳಿದಾಸ ವಾಕ್ ಮತ್ತು ಅರ್ಥ, ವಾಕ್ ಅಂತ ಹೇಳಿದರೆ ಮಾತು, ಅರ್ಥ ಅಂತ ಹೇಳಿದ್ರೆ ಆ ಮಾತಿನಿಂದ ಹೊಮ್ಮುವಂತಹ ಭಾವ, ಇವೆರಡೂ ಕೂಡ ಹೇಗಿರುತ್ತವೆ ಅಂತ ಹೇಳಿದ್ರೆ ಪಾರ್ವತಿ ಪರಮೇಶ್ವರರಂತೆ ಅವಿಭಾಜ್ಯವಾಗಿ ಇವು ಇರ್ತವೆ. ಎರಡನ್ನು ಬೇರ್ಪಡಿಸಿಕೊಳ್ಳಕ್ಕೆ ಸಾಧ್ಯವಾಗೋದಿಲ್ಲ. ವಾಕ್ನಲ್ಲಿ ಅರ್ಥ, ಅರ್ಥದಲ್ಲಿ ವಾಕ್, ವಾಕ್ ಇಲ್ಲದೆ ಅರ್ಥವಿಲ್ಲ, ಮತ್ತು ಅರ್ಥ ಹೊಮ್ಮಬೇಕಾದ್ರೆ ವಾಕ್ ಇರಬೇಕು. ಆ ಒಂದು ನಿಟ್ಟಿನಲ್ಲಿ ಈ ವಾಕ್ ಮತ್ತು ಅರ್ಥ ಎರಡನ್ನ ಬಹಳ ಎತ್ತರದಲ್ಲಿ, ಪಾರ್ವತಿ ಪರಮೇಶ್ವರರಷ್ಟು ಎತ್ತರದಲ್ಲಿ ನಮ್ಮ ಮಹಾಕವಿಗಳು ಕುರಿತು ಆಲೋಚಿಸಿದ್ದಾರೆ ಅನ್ನೋದನ್ನು ನಾವು ನೋಡ್ತೇವೆ. ಈ ಶಬ್ದಾರ್ಥಗಳ ಬಗ್ಗೆ ನಮ್ಮ ಕಾವ್ಯ ಮೀಮಾಂಸೆಯಲ್ಲಿ ಸಾಕಷ್ಟು ಚರ್ಚೆಗಳು ಬಂದಿವೆ. ಆ ಚರ್ಚೆಗಳಿಗೆ ನಾವು ಇವತ್ತು ಹೋಗುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ಸುಮ್ಮನೆ ಕೆಲವನ್ನ ನಿಮ್ಮ ಅನುಕೂಲಕ್ಕೋಸ್ಕರ ಪಟ್ಟಿ ಮಾಡಿದ್ದೇನೆ ಅಷ್ಟೇ. ಈಗ ನಮ್ಮ ಅಲಂಕಾರಿಕ ಭಾಮಹ ಶಬ್ದಾರ್ಥವು ಸಹಿತಂ ಕಾವ್ಯಂ ಅನ್ನೋ ಮಾತನ್ನು ಬಳಕೆ ಮಾಡ್ತಾನೆ. ಅಂದ್ರೆ ಶಬ್ದ ಮತ್ತು ಅರ್ಥ ಇವೆರಡು ಒಟ್ಟು ಸೇರಿದ್ರೆ ಕಾವ್ಯವಾಗತ್ತೆ ಅನ್ನುವಂಥ ಮಾತು. ತುಳಸಿದಾಸರು ಕೂಡ ಇಂಥದೇ ಒಂದು ಮಾತು ಹೇಳ್ತಾರೆ ತಮ್ಮ ರಾಮಚರಿತ ಮಾನಸ ಅನ್ನುವ ಮಹಾಕಾವ್ಯದಲ್ಲಿ. ಗಿರ ಅರಥ ಜಲ ಬೀಚಿ ಸಮ ಕಹಿಯತ ಭಿನ್ನನ ಭಿನ್ನ. ಗಿರ ಅಂತ ಹೇಳಿದ್ರೆ ಮಾತು, ವಾಣಿ, ಸರಸ್ವತಿ. ಸೊ ಗಿರ ಅಂದ್ರೆ ವಾಣಿ ಮತ್ತು ಅದರ ಅರಥ ಅಂದ್ರೆ ಅದರ ಅರ್ಥ ಇವೆರಡು ಹೇಗಿರುತ್ತವೆ ಅಂದ್ರೆ ನೀರು ಮತ್ತು ನೀರಿನಲ್ಲಿರುವ ಅಲೆಗಳ ರೀತಿಯಲ್ಲಿರುತ್ತೆ. ಏಕೆಂದ್ರೆ ನೀರನ್ನ ಅಲೆಗಳಿಂದ ಬೇರ್ಪಡಿಸೋದಕ್ಕಾಗಲಿ, ಅಲೆಗಳನ್ನ ನೀರಿನಿಂದ ಬೇರ್ಪಡಿಸೋದಕ್ಕಾಗಲಿ ಸಾಧ್ಯವಾಗದಂತಹ ಮಾತು. ಅದರಿಂದ ಇವು ಕಹಿಯತ ಭಿನ್ನನ ಭಿನ್, ಇದು ಭಿನ್ನವಾಗಿರುವುದಕ್ಕೆ ಮೇಲ್ನೋಟಕ್ಕೆ ಕಂಡು ಬಂದರೂ ಕೂಡ ಇವು ಭಿನ್ನವಾಗಿರೋದಿಲ್ಲ ಅನ್ನುವಂತ ಒಂದು ಮಾತನ್ನ ನಾವಿಲ್ಲಿ ಗುರುತಿಸ್ತೇವೆ. ಇವುಗಳ ಒಟ್ಟು ಆಶಯ ಏನಂತ ಹೇಳಿದ್ರೆ ನಮ್ಮಲ್ಲಿ ಈ ಅರ್ಥ ವಿಜ್ಞಾನವನ್ನ, ಅರ್ಥಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಬಗೆಯ ಚರ್ಚೆ ಬರುತ್ತೆ ಅದು ಮಾತಿನ ಜೊತೆಯಲ್ಲಿಯೇ ಸೇರಿಕೊಂಡು ಬರುವಂತಹದ್ದು ಒಂದು ಅಂಶ. ಮತ್ತು ಇದನ್ನು ನಮ್ಮ ಮೀಮಾಂಸಕರು, ವ್ಯಾಕರಣರು, ವೈಯಾಕರಣರು ಎಲ್ಲ ಬಹಳ ಎತ್ತರದಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ. ಏಕೆಂದ್ರೆ ಸಾಹಿತ್ಯವನ್ನ ಕಟ್ಟಬೇಕಾದ್ರೆ, ಭಾಷೆಯನ್ನ ಸಶಕ್ತವಾಗಿ ಬಳಕೆ ಮಾಡಬೇಕಾದ್ರೆ ನಮಗೆ ಈ ಎರಡು ಕೂಡ ಒಂದೇ ರೀತಿಯ ಮಹತ್ವವನ್ನ ಇಟ್ಕೊಂಡಿರುವಂತ ಪದಗಳಾಗ್ತವೆ. ಈಗ ಮೂಲಭೂತವಾಗಿ ಈ ವೊಕ್ಯಾಬ್ಯುಲರಿ ಅಥವಾ ಪದಕೋಶ ಅಂದ್ರೆ ಏನು ಅನ್ನುವುದನ್ನು ನಾವು ಆಲೋಚನೆ ಮಾಡೋಣ. ಒಂದು ಭಾಷೆ ಅಥವಾ ಒಂದು ಪುಸ್ತಕದಲ್ಲಿ ಅಥವಾ ಒಂದು ವಿಜ್ಞಾನ, ಕಲೆ, ಶಾಸ್ತ್ರ ಮೊದಲಾದವುಗಳಲ್ಲಿ ಬಳಕೆಯಾಗಿರುವ ಪದಗಳು, ಇವಕ್ಕೆ ನಾವು ವೊಕ್ಯಾಬ್ಯುಲರಿ ಅನ್ನೋ ಮಾತನ್ನು ಬಳಸ್ತೇವೆ. ಅಂದ್ರೆ ಒಂದು ಭಾಷೆಯಲ್ಲಿ ಬಳಕೆಯಾಗಿರೋ ಪದಗಳಾಗ್ಬೋದು, ಒಂದು ಪುಸ್ತಕದಲ್ಲಿ ಬಳಕೆಯಾಗಿರುವಂತ ಪದಗಳಾಗ್ಬೋದು, ಅಥವಾ ಯಾವುದೇ ಒಂದು ನಿರ್ದಿಷ್ಟ ವಿಜ್ಞಾನ, ಕಲೆ ಅಥವಾ ಶಾಸ್ತ್ರ ಇಂಥವುಗಳಲ್ಲಿ ಬಳಕೆಯಾಗಿರುವಂತ ಆಯಾ ಕ್ಷೇತ್ರಕ್ಕೆ ಮೀಸಲಾದಂತಹ ಪದಗಳಾಗಿರ್ಬಹುದು. ಇವೆಲ್ಲವನ್ನು ಕೂಡ ನಾವು ವೊಕ್ಯಾಬ್ಯುಲರಿ ಅನ್ನೋ ಮಾತಿನಲ್ಲಿ ಬಳಕೆ ಮಾಡ್ತೀವಿ. ಒಬ್ಬ ಗ್ರಂಥಕರ್ತರು ಬಳಸಿರುವಂತಹ ಪದಗಳು ಕೂಡ ಈ ವೊಕ್ಯಾಬ್ಯುಲರಿ ಅನ್ನೋ ಮಾತನ್ನ ಬಳಕೆ ಮಾಡ್ಕೊಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಇವಾಗ ಮಹಾಲೇಖಕರು, ಮಹಾಕವಿಗಳು ತಮ್ಮದೇ ಆದ ವಿಶಿಷ್ಟವಾದ ಪದಕೋಶವನ್ನ ಇಟ್ಕೊಂಡಿರ್ತಾರೆ. ಅವರು ಬಳಸುವಂತ ಪದಗಳು, ಯಾಕೆಂದ್ರೆ ಆನೆ ನಡೆದದ್ದು ದಾರಿ ಅನ್ನೋ ಹಾಗೆ ಎಷ್ಟೋ ಜನ ಲೇಖಕರು ತಮ್ಮದೇ ಆದ ವಿಶಿಷ್ಟವಾದ ಮುದ್ರೆಯನ್ನು ಒತ್ತಿ ಪದಗಳನ್ನ ಬಳಕೆ ಮಾಡೋದುಂಟು. ಆದ್ರಿಂದ ಅಂಥ ಪದಗಳಿಗೆ, ಅಂಥ ಗ್ರಂಥಕರ್ತರು ಬಳಸಿರುವಂತ ಪದಗಳಿಗೆ ಅವರ ಹೆಸರಿನಿಂದಲೇ ಅಥವಾ ಅವರ ಗ್ರಂಥದ ಆಧಾರದ ಮೇಲೆಯೇ ನಾವು ಈ ಪದಾವಳಿಯನ್ನ ಅಥವಾ ವೊಕ್ಯಾಬ್ಯುಲರಿಯನ್ನ ಕುರಿತು ಹೇಳ್ತೇವೆ. ಈಗ ಉದಾಹರಣೆಗೆ ಚಾಸೇರಿಯನ್ ವೊಕ್ಯಾಬ್ಯುಲರಿ ಅಂತೀವಿ, ಶೇಕ್ಸ್ಪಿಯರ್ ವೊಕ್ಯಾಬ್ಯುಲರಿ ಅಂತ ಹೇಳ್ತೀವಿ. ಈ ತರ ವೊಕ್ಯಾಬ್ಯುಲರಿಯನ್ನ ಕುರಿತು ನಾವು ಮಾತನ್ನ ಆಡೋದು ಉಂಟು. ಈಗ ಉದಾಹರಣೆಗೆ ದಿ
ಎವರ್ ಇನ್ಕ್ರೀಸಿಂಗ್ ಸೈಂಟಿಫಿಕ್ ವೊಕ್ಯಾಬ್ಯುಲರಿ. ಈ ವೈಜ್ಞಾನಿಕ ಪದಕೋಶ ಯಾವಾಗಲೂ ಕೂಡ ದಿನೇ ದಿನೇ ಹೆಚ್ಚುತ್ತಾ ಇರುವಂತ ಒಂದು ಪದಕೋಶವಾಗಿದೆ ಅನ್ನೋದು ಒಂದು ಉದಾಹರಣೆ. ಅರ್ಥಗಳನ್ನ ಅಥವಾ ಅನುವಾದಗಳನ್ನ ನೀಡಿರುವಂತಹ ಪದಗಳ ಕೂಡ ಪಟ್ಟಿಯನ್ನು ಕೂಡ ನಾವು ವೊಕ್ಯಾಬ್ಯುಲರಿ ಅಂತೀವಿ. ಈಗ ಉದಾಹರಣೆಗೆ ಒಂದು ಪುಸ್ತಕದ ಕೊನೆಯಲ್ಲಿ ಆ ಪುಸ್ತಕದಲ್ಲಿ ಇರುವಂತಹ ಪದಾವಳಿಯನ್ನ, ವಿಶೇಷವಾದ ಪದಗಳನ್ನ ತೆಗೆದುಕೊಂಡು ಇವಕ್ಕೆ ನಾವು ಪಾರಿಭಾಷಿಕ ಪದಗಳು ಅಥವಾ ಟೆಕ್ನಿಕಲ್ ಟರ್ಮ್ಸ್ ಅಂತ ಹೇಳ್ತೀವಿ. ಆ ಟೆಕ್ನಿಕಲ್ ಟರ್ಮ್ಸ್ ಅವುಗಳದೇ ಒಂದು ಪಟ್ಟಿಯನ್ನು ಕೊಟ್ಟಿದ್ದಾಗ ಅದು ಕೂಡ ಆ ಪುಸ್ತಕಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವೊಕ್ಯಾಬ್ಯುಲರಿ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ. ಅದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿಯ ಶಬ್ದ ಸಂಪತ್ತು, ಒಬ್ಬ ವ್ಯಕ್ತಿಗೆ ತಿಳಿದಿರುವಂತಹ ಪದಗಳ ವ್ಯಾಪ್ತಿ, ಇದನ್ನು ಕೂಡ ನಾವು ವೊಕ್ಯಾಬ್ಯುಲರಿ ಅಂತ ಹೇಳ್ತೀವಿ. ಈಗ ಉದಾಹರಣೆಗೆ ಯಾರೋ ಮೈ ವೊಕ್ಯಾಬ್ಯುಲರಿ ಇಸ್ ವೆರಿ ಪೂರ್ ಅನ್ನೋ ಮಾತನ್ನು ಬಳಸಿದ್ರೆ ನನಗೆ ಅಷ್ಟೊಂದು ಪದಗಳ ಪರಿಚಯ ಇಲ್ಲ ಅನ್ನೋ ಅರ್ಥವಾಗ್ತದೆ. ಇದು ವಿನಯದಿಂದ ಬೇಕಾದ್ರೂ ಹೇಳ್ಬಹುದು ಅಥವಾ ಒಂದು ಸ್ವಾನುಭವದಿಂದ ಕೂಡ ಹೇಳ್ಬಹುವಂಥದ್ದು. ಈಗ ಚಾಸೇರಿಯನ್ ವೊಕ್ಯಾಬ್ಯುಲರಿ ಅಂತ ಹೇಳಿದೆ ನಾನು. ಕಾಳಿದಾಸನಿಗೆ ತನ್ನದೇ ಆದ ವೊಕ್ಯಾಬ್ಯುಲರಿ. ಈಗ ಕಾಳಿದಾಸನ ಬಗ್ಗೆ ಒಂದು ಮಾತನ್ನು ಹೇಳ್ತೇನೆ. ಒಂದು ಶ್ಲೋಕ ಸಂಸ್ಕೃತದಲ್ಲಿ ಬರುತ್ತೆ, ಅದನ್ನ ತಮಗೆ ನಾನು ಇಲ್ಲಿ ತಿಳಿಸ್ಕೊಡ್ತೇನೆ. ಯಾರೋ ಒಬ್ಬ ಕವಿ ಇದ್ದ, ಶತಂಜಯ. ಆ ಕವಿ ಬಹಳ ದುರಹಂಕಾರಿಯಾದ ಕವಿ. ತನಗೆ ಅಷ್ಟೊಂದೇನು ಬರದೇ ಹೋದ್ರು ಕೂಡ ಅವನು ತಾನು ಬಹಳ ದೊಡ್ಡ ಕವಿ, ಉಳಿದ ಕವಿಗಳಿಗೆ ಎಂತೆಲ್ಲ ಶ್ರೇಷ್ಠ ಅಂತ ಹೇಳೋದಲ್ಲದೆ ಬೇರೆ ಕವಿಗಳನ್ನು ಕೂಡ ಹೀಯಾಳಿಸುವಂತ ಸ್ವಭಾವವನ್ನು ಹೊಂದಿದ್ದ. ಅವನು ರಾಜನ ಆಸ್ಥಾನಕ್ಕೆ ಒಂದು ಸಣ್ಣ ಪದ್ಯವನ್ನು ಬರೆದು ಕಳಿಸ್ತಾನೆ. ಮಹಾಪ್ರಭುಗಳು ಈ ಪದ್ಯವನ್ನ ಓದ್ಬೇಕು ಅಂತ. ಆ ಪದ್ಯ ಏನಂತ ಹೇಳಿದ್ರೆ, ಅಪಶಬ್ದ ಶತಂ ಮಾಗೆ ಭಾರವೇಚ ಶತತ್ರಯಂ ಮಾಗೆ ಸಂತಿ ಶತತ್ರಯ ಕಾಳಿದಾಸೇನ ಗಣ್ಯಂತೆ. ಅಂದ್ರೆ ಮಾಗನಲ್ಲಿ ಅಪಶಬ್ದ ಶತಂ ಮಾಗೆ, ಅವನ ಹತ್ರ 100 ಅಪಶಬ್ದಗಳು ಮಾಗನಲ್ಲಿ ಬಳಕೆ ಆಗಿವೆ. ಭಾರವಿನಲ್ಲಿ 300 ಶಬ್ದಗಳು ಬಳಕೆ ಆಗಿವೆ. ಕಾಳಿದಾಸನಲ್ಲಿ ಲೆಕ್ಕವಿಲ್ಲದಷ್ಟು ಶಬ್ದಗಳು, ಅಪಶಬ್ದಗಳಿವೆ, ತಪ್ಪು ಶಬ್ದಗಳಿವೆ ಅನ್ನೋ ಅಂತ ಒಂದು ವ್ಯಂಗ್ಯದ ಶ್ಲೋಕವನ್ನ ಬರೆದು ರಾಜನಿಗೆ ಕಳಿಸ್ಕೊಟ್ರು. ಆದರೆ ಅದೃಷ್ಟವಶಾತ್ ಈ ಶ್ಲೋಕವನ್ನ ತೆಗೆದುಕೊಂಡು ಹೋಗ್ತಿದ್ದಂತಹ ವ್ಯಕ್ತಿಗೆ ಇದನ್ನು ಯಾರಿಗೆ ಕೊಡಬೇಕು ಅಂತ ಗೊತ್ತಿರಲಿಲ್ಲ. ಹಾಗಾಗಿ ಅಲ್ಲೇ ಅರಮನೆ ಹತ್ರ ಬರ್ತಿದ್ದ ಒಬ್ಬ ಪಂಡಿತನ್ನ ಕೇಳ್ತಾನೆ, ಸ್ವಾಮಿ ಇದನ್ನ ನಾನು ಯಾರಿಗೆ ಕೊಡ್ಬೇಕು, ಮಹಾರಾಜರಿಗೆ ತಲುಪಿಸ್ಬೇಕು. ಆಗ ಪಂಡಿತರು ಏನಪ್ಪಾ ಇದೆ ಅಂದ್ರೆ, ನಮ್ಮ ಶತಂಜಯ ಕವಿಗಳು ಹೇಳಿದ್ದಾರೆ ಅದು ಇದು ಅಂತ ಹೇಳ್ತಾನೆ. ಯಾಕೆಂದ್ರೆ ಅವನು ಕವಿರೇಕೋ ಶತಂಜಯ ಅಂತ ಬರೆದಿರ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಇವ್ರು ನೋಡ್ತಾರೆ, ನೋಡ್ಬಿಟ್ಟು ನಗು ಬಂದ್ಬಿಡುತ್ತೆ. ಯಾಕಂದ್ರೆ ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಕಾಳಿದಾಸನೇ. ಸೊ ಅದಕ್ಕೆ, ಅಪ್ಪ ಎಲ್ಲ ಚೆನ್ನಾಗಿ ಬರ್ತಿದ್ದಾರೆ ನಿಮ್ ಕವಿಗಳು, ಒಂದೇ ಒಂದು ವ್ಯತ್ಯಾಸ ಆಗೋಗ್ಬಿಟ್ಟಿದೆ, ಆ ಗೀಟ್ ನಾನು ಹಾಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದನೇ ಗೀಟನ್ನು ಹಾಕ್ಬಿಟ್ಟು ಕೊಡ್ತಾರೆ. ಅದನ್ನ ಕವಿ ಒಳಗಡೆ ತಗೊಂಡು ಹೋಗ್ಬಿಟ್ಟು ಕೊಡ್ತಾನೆ. ಅವನು ಕೊಟ್ಟಾಗ ಅದನ್ನ ಅರಮನೆಯಲ್ಲಿ ಓದ್ತಾರೆ, ಸಭೆಯಲ್ಲಿ. ಕಾಳಿದಾಸ ಏನ್ ಮಾಡಿರ್ತಾನೆ ಅಂದ್ರೆ, ಈ ಅಪ ಅನ್ನೋ ಶಬ್ದದ ಜೊತೆಯಲ್ಲಿ ಆ ಜಾಗದಲ್ಲಿ ಒಂದು ಗೀಟ್ ಎಳೆದು ಬಿಟ್ಟು ಆ ಅಂತ ಮಾಡಿಬಿಟ್ಟಿರ್ತಾನೆ. ದೇವನಾಗರಿಗೂ ನಿಮಗೆ ಗೊತ್ತಿದೆ, ಆ ಮುಂದೆ ಒಂದು ಗೀಟ್ ಎಳೆದ್ರೆ ಆ ಆಗತ್ತೆ. ಈಗ ಶ್ಲೋಕ ಏನಾಗೋಯ್ತು ಅಂತ ಹೇಳಿದ್ರೆ, ನೆಟ್ ಇಲ್ಲ ಅಲ್ರಿ? ಹಲೋ, ಇದ್ರ ಬರ್ತಾ ಇಲ್ಲ ಸರ್, ನಂದು ಇದ್ರ ತಗೊಂಡೆ. ಯಾವ್ದು ಏನ್ ಬರ್ತಾ ಇಲ್ಲ ಸರ್? ಬರ್ತಾ ಇದೆ ಸರ್, ಬರ್ತಾ ಇದೆ. मेरा नेट से चल रहा है सर, कल मेरा नेट चला गया, बाद में नहीं मिला। अच्छा, थोड़ा देख लीजिए, वो शायद नेट का प्रॉब्लम होगा। सो आपशब्द शतम्मागे भारवेच शतत्रयं ಕಾಳಿದಾಸೇನ ಗಣ್ಯಂತೆ ಕವಿರೇಕೋ ಶತಂಜಯ ಅಂತ ಪದ್ಯ ಇತ್ತು. ಅದರ ಅರ್ಥ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಆಪ ಶಬ್ದ ಶತಮ್ಮಾಗೆ, ಮಾಗನಲ್ಲಿ ನೀರು, ಆಪ ಅಂದ್ರೆ ನೀರು ಅಂತ ಸಂಸ್ಕೃತದಲ್ಲಿ,
ನೀರು ಅನ್ನೋದಕ್ಕೆ ಮಾಗ 100 ಪದಗಳನ್ನು ಬಳಸಿದ್ದಾನೆ. ಭಾರವೇಚ ಶತತ್ರಯಂ, ಭಾರವಿ ಕವಿ 300 ಶಬ್ದಗಳನ್ನು ಬಳಸಿದ್ದಾನೆ ನೀರು ಅನ್ನೋದಕ್ಕೆ. ಕಾಳಿದಾಸೇನ ಗಣ್ಯಂತೆ, ಕಾಳಿದಾಸನಲ್ಲಿ ನೀರು ಅನ್ನೋದಕ್ಕೆ ಲೆಕ್ಕವಿಲ್ಲದಷ್ಟು ಪದಗಳು ಬಳಕೆ ಆಗಿವೆ. ಕವಿರೇಖೋ ಶತಂಜಯ, ಆದರೆ ಶತಂಜಯ ಕೇವಲ ಒಂದೇ ಒಂದು ಪದವನ್ನು ನೀರಿಗೆ ಬಳಸಿದ್ದಾನೆ ಅನ್ನೋ ಅರ್ಥ ಬಂದ್ಬಿಡುತ್ತೆ. ಸೊ ಸಭೆ ಧನಂಜಯ ಶತಂಜಯನ ಒಂದು ಮೂರ್ಖತೆಯ ಬಗ್ಗೆ ಪರಿಹಾಸ್ಯವನ್ನ ಮಾಡುತ್ತೆ ಅಂತ ನಾನು ಬೇರೆ ಹೇಳ್ಬೇಕಾಗಿಲ್ಲ. ನಿಮ್ಮ ಈ ಶ್ಲೋಕವನ್ನು ಯಾತಕ್ಕೆ ಹೇಳಿದೆ ಅಂತ ಹೇಳಿದ್ರೆ, ಒಂದು ಮಾತಿಗೆ ಅಥವಾ ಒಂದು ಭಾವನೆಗೆ ಎಷ್ಟು ಬಗೆಯ ಪದಗಳನ್ನು ನಾವು ಬಳಕೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದಕ್ಕೆ ನಾವು ಉದಾಹರಣೆಗಳನ್ನು ಕೊಡಬಹುದಾಗತ್ತೆ. ಸೊ ವಿ ಶುಡ್ ಹ್ಯಾವ್ ಎ ರಿಚ್ ವೊಕ್ಯಾಬ್ಯುಲರಿ. ಈಗ ಈ ವೊಕ್ಯಾಬ್ಯುಲರಿ ಅನ್ನೋ ಮಾತನ್ನು ಬಳಸಿದಾಗ ಅದರ ಜೊತೆಗೆ ನಮ್ಗೆ ಮತ್ತೊಂದು ಪದ ಕಾಣಿಸೋದು ಈ ಡಿಕ್ಷನರಿ ಅನ್ನೋ ಮಾತು. ಈ ವೊಕ್ಯಾಬ್ಯುಲರಿಗೂ ಡಿಕ್ಷನರಿಗೂ ಏನು ವ್ಯತ್ಯಾಸ? ಏಕೆಂದ್ರೆ ಇದು ಪದಕೋಶವೇ, ಡಿಕ್ಷನರಿನೂ ಪದಕೋಶವೇ. ಹಾಗಾದ್ರೆ ಏನು, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದಿ ಟೂ? ವೊಕ್ಯಾಬ್ಯುಲರಿ is an intangible stock of words of a person or a community in a language. ಅಂದ್ರೆ ಯಾವುದೇ ಒಂದು ಭಾಷೆಯಲ್ಲಿ ಅಥವಾ ಯಾವುದೇ ಒಂದು ಜನ ಸಮುದಾಯದಲ್ಲಿ ಬಳಕೆಗೆ ಇರುವಂತಹ ಪದಗಳ ಸಮಷ್ಟಿ, ಆ ಪದಗಳ ಗುಂಪು ಮೊತ್ತ ಏನಿದೆ ಅದು ವಾಸ್ತವವಾಗಿ ವೊಕ್ಯಾಬ್ಯುಲರಿ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ. ಆದರೆ a dictionary is usually a book or a website which contains the vocabulary of a certain language in an alphabetical order. On the other hand, vocabulary is an intangible and abstract concept of all the words a person knows. ಇಲ್ಲಿ ಮುಖ್ಯವಾದ ವ್ಯತ್ಯಾಸ ಏನಂತ ಹೇಳಿದ್ರೆ, ಒಂದು ಡಿಕ್ಷನರಿ ಅಥವಾ ಪದಕೋಶ, ಶಬ್ದಕೋಶದಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಪದಗಳನ್ನ ಅಕಾರಾದಿಯಾಗಿ ಜೋಡಿಸಿರ್ತೀವಿ. ಅಕಾರಾದಿಯಾಗಿ ಜೋಡಿಸಿರೋದ್ರ ಜೊತೆಗೆ ಡಿಕ್ಷನರಿ ಒಳಗಡೆ ಸಾಮಾನ್ಯವಾಗಿ ಆ ಪದದ ಒಂದು ಉಚ್ಚಾರಣೆ ಏನಿದೆ, ಆ ಪದಗಳ ಭಿನ್ನ ಭಿನ್ನ ರೂಪಗಳು ಯಾವುದು ಕಂಡು ಬರ್ತವೆ, ಆ ಪದಗಳಿಗೆ ಬೇರೆ ಬೇರೆ ಅರ್ಥಗಳು ಏನಿವೆ, ಮತ್ತು ಆ ಪದಗಳ ಬಳಕೆಗೆ ಸಾಧ್ಯವಾದರೆ ಕೆಲವು ಉದಾಹರಣೆಗಳು, ಈ ರೀತಿಯಲ್ಲಿ ಒಂದು ಡಿಕ್ಷನರಿನಲ್ಲಿ ಕೊಟ್ಕೊಂಡು ಹೋಗ್ತಾರೆ. ಆದ್ರೆ ವೊಕ್ಯಾಬ್ಯುಲರಿನಲ್ಲಿ ಹಾಗೆ ಮಾಡೋಲ್ಲ. ವೊಕ್ಯಾಬ್ಯುಲರಿನಲ್ಲಿ ಒಂದು ಪದಕ್ಕೆ ಇನ್ನೊಂದು ಪದ ಸಂವಾದಿಯಾಗಿ ಯಾವುದು ಬಳಕೆ ಮಾಡಬಹುದು ಅನ್ನುವುದನ್ನು ಗುರುತಿಸ್ತೀವಿ. ಈ ತರ ಎರಡು ಭಾಷೆಯಲ್ಲಿ ಪದಗಳನ್ನು ಗುರುತಿಸೋದಕ್ಕೆ ಒಂದು ಶಾಸ್ತ್ರಕ್ಕೆ ಅಥವಾ ಯಾವುದೇ ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತ ಪದಗಳಿಗೆ ಒಂದು ಇಂಗ್ಲಿಷ್ನಿಂದ ಮತ್ತು ಕನ್ನಡಕ್ಕೆ, ಈ ರೀತಿ ಎರಡು ಭಾಷೆಯಲ್ಲಿ ನಾವು ತಗೊಂಡು ಹೇಳಿದಾಗ ಇಂಥ ಒಂದು ವೊಕ್ಯಾಬ್ಯುಲರಿಗೆ ನಾವು ಗ್ಲಾಸರಿ ಅಂತ ಹೇಳ್ತೀವಿ. ಸೊ ಗ್ಲಾಸರಿ ಅನ್ನೋದು ಒಂದು ಟೈಪ್ ಆಫ್ ವೊಕ್ಯಾಬ್ಯುಲರಿ. ಅದರಲ್ಲಿ ಈ ಎರಡು ಭಾಷೆಗಳ ಪದಗಳನ್ನು ನಾವು ಸಾಮಾನ್ಯವಾಗಿ ಕೊಡ್ತೇವೆ. ವೊಕ್ಯಾಬ್ಯುಲರಿ ಅನ್ನೋದ್ರಲ್ಲಿ ಒಂದು ಭಾಷೆಯಲ್ಲಿ ಅಥವಾ ಒಂದು ಸಮಾಜದಲ್ಲಿ ಅಥವಾ ಒಬ್ಬ ವ್ಯಕ್ತಿಯ ವಿಶಿಷ್ಟತೆಗೆ ಸಂಬಂಧಪಟ್ಟ ಹಾಗೆ ಆ ವ್ಯಕ್ತಿ ಏನೇನು ಪದಗಳನ್ನು ಕಲ್ತ್ಕೊಂಡಿದ್ದಾನೆ, ತಿಳ್ಕೊಂಡಿದ್ದಾನೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸೀಮಿತವಾದ ಅರ್ಥದಲ್ಲಿ ವೊಕ್ಯಾಬ್ಯುಲರಿ ಅನ್ನೋ ಮಾತನ್ನ ಬಳಸ್ತೇವೆ. ಈಗ ಡಿಕ್ಷನರಿ ಅನ್ನೋ ಪದದಲ್ಲಿ ಬೇರೆ ಬೇರೆ ಬಗೆಯ ಡಿಕ್ಷನರಿಗಳನ್ನು ನಾವು ನೋಡ್ತೀವಿ, ಪದಕೋಶಗಳನ್ನು. ಯಾಕೆಂದ್ರೆ ಇವತ್ತು ನಮ್ಮ ಉದ್ದೇಶವೇ ಈ ಪದಾವಳಿಯ ಬಗ್ಗೆ ಅಧ್ಯಯನ ಮಾಡೋದ ಇರೋದ್ರಿಂದ ಇವುಗಳ ಬಗ್ಗೆ ಸ್ಥೂಲವಾಗಿ ನಿಮಗೆ ಮಾಹಿತಿ ಇರಬೇಕು ಅನ್ನೋದು ನನ್ನ ಉದ್ದೇಶ. ಈಗ ಸಾಮಾನ್ಯವಾದ ಡಿಕ್ಷನರಿಗಳನ್ನು ತಾವು ನೋಡಿದ್ದೀರಿ. ಈ ಸಾಮಾನ್ಯವಾದ ಡಿಕ್ಷನರಿಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಒಂದೇ ಭಾಷೆಯಲ್ಲಿ ಇರಬಹುದಾಗಿರುತ್ತೆ, ಒಂದೇ ಭಾಷೆಯಲ್ಲಿ ಇರುವಂತಹ ಡಿಕ್ಷನರಿಗಳು. ಅದಕ್ಕೆ ಉದಾಹರಣೆಯನ್ನ ಕೊಡ್ತೀನಿ. ಆಮೇಲೆ ಎರಡು ಭಾಷೆಯಲ್ಲಿ ಇರುವಂತಹ ಡಿಕ್ಷನರಿಗಳು ಇರ್ತವೆ.
ಎರಡು ಭಾಷೆ ಅಂತ ಹೇಳಿದ್ರೆ ಮೂಲ ಒಂದು ಭಾಷೆ, ಉದ್ದಿಷ್ಟ ಭಾಷೆ ಇನ್ನೊಂದು. ಇಂಗ್ಲಿಷ್ನಿಂದ ಕನ್ನಡಕ್ಕೆ, ಕನ್ನಡದಿಂದ ಇಂಗ್ಲಿಷ್ಗೆ, ಹಿಂದಿಯಿಂದ ಕನ್ನಡಕ್ಕೆ, ಹಿಂದಿಯಿಂದ ಇಂಗ್ಲಿಷ್ಗೆ, ಈ ರೀತಿ ಡಿಕ್ಷನರಿಗಳು ಕೆಲವಿರ್ತವೆ. ಇದಲ್ಲದೆ ಎನ್ಸೈಕ್ಲೋಪೀಡಿಯಕ್ ಡಿಕ್ಷನರಿ ಅಂತ ಹೇಳಿ ಒಂದು ಬಗೆಯ ಡಿಕ್ಷನರಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಇವು ಡಿಕ್ಷನರಿ, ಎನ್ಸೈಕ್ಲೋಪೀಡಿಯಾ ಅಂತ ಹೇಳಿದ್ರೆ ವಿಶ್ವಕೋಶ ಅಂತ. ಬಹುಶಃ ನೀವು ವಿಕಿಪೀಡಿಯಾ ನೋಡಿರ್ಬೋದು. ವಿಕಿಪೀಡಿಯಾದಲ್ಲಿ ಪ್ರತಿಯೊಂದು ವಿಷಯವಾಗಿ ನಿಮ್ಗೆ ದೀರ್ಘವಾಗಿ ವಿವರಗಳು ಸಿಕ್ಕತ್ತೆ. ಅದರ ಎನ್ಸೈಕ್ಲೋಪೀಡಿಯಕ್ ಡಿಕ್ಷನರಿನಲ್ಲಿ ಅಕಾರಾದಿಯಾಗಿ ಪದಗಳನ್ನು ತೆಗೆದುಕೊಂಡು ಅವುಗಳಿಗೆ ಡಿಕ್ಷನರಿನಲ್ಲಿ ಕೊಡೋದಕ್ಕಿಂತಲೂ ಸ್ವಲ್ಪ ಹೆಚ್ಚಿನ ವಿವರಣೆಗಳನ್ನು ಅಲ್ಲಿ ಕೊಡ್ತಾರೆ ಎನ್ಸೈಕ್ಲೋಪೀಡಿಯಕ್ ಡಿಕ್ಷನರಿ. ಬಹುಶಃ ಚಿತ್ರಗಳನ್ನು ಕೂಡ ಕೊಡಬಹುದು, ಯಾಕೆಂದ್ರೆ ಪಿಕ್ಟೋರಿಯಲ್ ಡಿಕ್ಷನರಿ ಕೂಡ ಆಗಿರಬಹುದು. ಎಕ್ಸ್ಪ್ಲನೇಟರಿ ಡಿಕ್ಷನರಿ ಅಂತ ಹೇಳಿ, ಈ ಎಕ್ಸ್ಪ್ಲನೇಟರಿ ಡಿಕ್ಷನರಿನಲ್ಲಿ ಪದಗಳನ್ನ ವಿವರಿಸಿ ಕೊಡುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಅಂದ್ರೆ ಪದಗಳದ್ದು ನೇರ ಅರ್ಥ ಮಾತ್ರ ಅಲ್ಲ, ಅದರ ವಿವರಣೆಯನ್ನು ಕೂಡ ಅಂತ. ಈಗ ಫಿಕ್ಷನರಿ ಅಂತ ಹೇಳ್ತೀವಿ, ಫಿಕ್ಷನ್ಗೆ ಸಂಬಂಧಪಟ್ಟಾಗ ಫಿಕ್ಷನರಿ. ಪೆಡಗಾಗಿಕಲ್ ಡಿಕ್ಷನರಿ, ಪೆಡಗಾಗ್ ಅಥವಾ ಬೋಧನೆಗೆ ಸಂಬಂಧಪಟ್ಟ ಹಾಗೆ ಒಂದು ವಿಶಿಷ್ಟವಾದ ಡಿಕ್ಷನರಿ. ಪಿಕ್ಷನರಿ ಅಂತ ಹೇಳಿದ್ರೆ ವಿಜುವಲ್ ಡಿಕ್ಷನರಿ ಅಂತ ಹೇಳ್ತೀವಿ. ವಿಜುವಲ್ ಡಿಕ್ಷನರಿ ಅಂತ ಹೇಳಿದ್ರೆ ಚಿತ್ರಗಳ ಮೂಲಕವಾಗಿ ನಾವು ಪದಕೋಶವನ್ನ ಸೃಷ್ಟಿ ಮಾಡಿರುವಂಥದ್ದು. ಪ್ರೊನೌನ್ಸಿಯೇಷನ್ ಡಿಕ್ಷನರಿ ಅಂತ ಹೇಳ್ತೀವಿ. ಸಬ್ ಡಿಕ್ಷನರಿ, ಟ್ರಾನ್ಸ್ಲೇಟಿಂಗ್ ಡಿಕ್ಷನರಿ, ಟ್ರಾನ್ಸ್ಲೇಷನರಿ, ಲೆಕ್ಸಿಕಾನ್, ಎನ್ಸೈಕ್ಲೋಪೀಡಿಯಾ, ವೊಕ್ಯಾಬ್ಯುಲರಿ. ಸೊ ಈ ರೀತಿ ಬೇರೆ ಬೇರೆ ಪದಗಳನ್ನು ನಾವು ಇಲ್ಲಿ ಬಳಕೆ ಮಾಡ್ಕೊಂಡು ಹೋಗ್ತೀವಿ. ಬೇರೆ ಬೇರೆ ಉದ್ದೇಶಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಕೋಶಗಳನ್ನ ತಯಾರು ಮಾಡೋದಂತ ಕೆಲಸ ನಡೆಯುತ್ತೆ. ಈಗ ಯೂಸೇಜ್ ಆಫ್ ಡಿಕ್ಷನರೀಸ್, ಗ್ಲಾಸರೀಸ್, ಇ ಫೆಸಿಲಿಟೀಸ್ ಅಂಡ್ ಅದರ್ ಸಿಮಿಲರ್ ಸೋರ್ಸಸ್ ಫಾರ್ ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್. ಈಗ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಭಾಷೆಯನ್ನ ನಿರಂತರವಾಗಿ ಕಲಿತಾ ಹೋಗ್ತೀವಿ. ಈಗ ಒಂದು ಮಗು ಭಾಷೆಯನ್ನು ಕಲಿಯೋದಕ್ಕೆ ನಾವು ಚೈಲ್ಡ್ಸ್ ಅಕ್ವಿಸೇಷನ್ ಆಫ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಮಗು ಸಾಮಾಜಿಕವಾಗಿ ಭಾಷೆಯನ್ನು ಕಲಿಯುತ್ತೆ. ಯಾಕೆಂದ್ರೆ ಒಂದು ಕಾಲದಲ್ಲಿ ಭಾಷೆಗೆ ಸಂಬಂಧಪಟ್ಟ ಹಾಗೆ ಬೇಕಾದಷ್ಟು ಸಿದ್ಧಾಂತಗಳನ್ನ ಮಾಡಿದ್ರು. ಭಾಷೆ ದೈವದತ್ತವಾದದ್ದು ಅನ್ನೋದರಿಂದ ಪ್ರಾರಂಭವಾಗುವಂತ ಸಿದ್ಧಾಂತ ಸುಮಾರು 15-20 ಸಿದ್ಧಾಂತಗಳು ಈ ನಿಟ್ಟಿನಲ್ಲಿ ಬರ್ತವೆ. ಅವುಗಳಲ್ಲಿ ಒಂದು ಸಿದ್ಧಾಂತ ಏನಂತ ಹೇಳಿದ್ರೆ ಭಾಷೆಯನ್ನ ಒಬ್ಬ ವ್ಯಕ್ತಿ, ಒಂದು ಮಗು ಸಾಮಾಜಿಕವಾಗಿ ಕಲಿಯುತ್ತೆ, ಬೇರೆಯವರನ್ನ ನೋಡಿ ಅನುಕರಣೆ ಮಾಡಿ ಕಲಿಯುತ್ತೆ ಅನ್ನೋಂತ ಒಂದು ಮಾತು. ಆದ್ರೆ ಮಗು ತಾನು ಸುತ್ತಮುತ್ತಲು ನೋಡುತ್ತೆ, ತನ್ನ ಕಿವಿ ಮೇಲೆ ಬೀಳುವಂತ ಪದಗಳು, ತಾನು ನೋಡಿ ಗಮನಿಸಿದಾಗ ಇರುವಂತ ಒಂದು ಆ ಸಿಚುಯೇಷನ್ ಅಥವಾ ಸಂದರ್ಭಕ್ಕೆ ಅಲ್ಲಿ ಹುಟ್ಕೊಳ್ಳೋ ಅಂತ ಪದಗಳು, ಅದ್ರ ಕಿವಿ ಮೇಲೆ ಏನ್ ಪದಗಳು ಬೀಳ್ತವೆ, ಇಂಥ ಪದಗಳನ್ನ ಮಗು ಕಲಿತಾ ಹೋಗ್ತದೆ. ಈ ಕಲಿಯುವಂತ ಪ್ರಕ್ರಿಯೆ ನಿರಂತರವಾಗಿ ನಡ್ಕೊಂಡು ಹೋಗುತ್ತೆ. ಕೆಲವು ಮಕ್ಕಳಿಗೆ ಹೆಚ್ಚು ವೊಕ್ಯಾಬ್ಯುಲರಿ ಇರುತ್ತೆ, ಕೆಲವು ಮಕ್ಕಳಿಗೆ ಕಡಿಮೆ ವೊಕ್ಯಾಬ್ಯುಲರಿ ಇರುತ್ತೆ. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ಆ ಮಗು ಇರುವಂತ ಒಂದು ಪರಿಸರ ಆಗ್ಬೋದು. ಯಾಕೆಂದ್ರೆ ನಮ್ಮಲ್ಲಿ ಎಲ್ಲರೂ ಕೂಡ ಒಂದೇ ಬಗೆಯಲ್ಲಿ ಶ್ರೀಮಂತಿಕೆಯನ್ನ ಇಟ್ಕೊಂಡಿರೋದಿಲ್ಲ, ಅಥವಾ ಒಂದೇ ಬಗೆಯಲ್ಲಿ ಸವಲತ್ತುಗಳನ್ನ ಇಟ್ಕೊಂಡಿರೋದಿಲ್ಲ. ಸವಲತ್ತುಗಳು ಕೆಲವರಿಗೆ ಹೆಚ್ಚಿರುತ್ತೆ, ಕೆಲವರಿಗೆ ಕಡಿಮೆ ಇರುತ್ತೆ. ಹಾಗಾಗಿ ಮಕ್ಕಳಿಗೆ ತಮ್ಮ ಸಾಮಾಜಿಕ ಪರಿಸರ ಮತ್ತು ಸಾಮಾಜಿಕ ಆರ್ಥಿಕ ಪರಿಸರ ಹೇಗಿರುತ್ತದೆ, ಕೌಟುಂಬಿಕವಾದ ಪರಿಸರ ಹೇಗಿರುತ್ತೆ, ಕುಟುಂಬದಲ್ಲಿ ಎಷ್ಟು ಮಟ್ಟಿಗೆ ಆ ಮಗು ಕಲಿಯೋದಕ್ಕೆ ಉತ್ತೇಜನವನ್ನು ಕೊಡ್ತಾರೆ, ಇಂಥ ಹಲವಾರು ದೃಷ್ಟಿಗಳಿಂದ ನಾವು ನೋಡಿದಾಗ ಕೆಲವು ಮಕ್ಕಳಲ್ಲಿ ಹೆಚ್ಚಿನ ಪದಶಕ್ತಿ ಇರುತ್ತೆ, ಪದಾವಳಿಯ ಶಕ್ತಿ ಇರುತ್ತೆ, ಕೆಲವು ಮಕ್ಕಳಲ್ಲಿ ಕಡಿಮೆ ಇರುತ್ತೆ. ಆದ್ರಿಂದ ನಾವು ಅದನ್ನ ರೂಢಿಸುವಂತ ಕೆಲಸವನ್ನು ಮಾಡ್ಬೇಕಾಗ್ತದೆ. ನಾವು ಅಧ್ಯಾಪಕರಾದ್ರೂ ಕೂಡ ನಿರಂತರವಾದ ವಿದ್ಯಾರ್ಥಿಗಳು. ಯಾಕೆಂತ ಹೇಳಿದ್ರೆ ಈ ಕಲಿಕೆ, ಅದರಲ್ಲೂ ವಿಶೇಷವಾಗಿ ಪದಾವಳಿಯ ಕಲಿಕೆ, ಇದು ಜೀವನ ಪರ್ಯಂತವಾಗಿ ನಡೆಯುವಂತ ಒಂದು ಚಟುವಟಿಕೆ ಆಗಿರುತ್ತೆ. ಅದರಿಂದ ನಾವು ಪದಗಳನ್ನ ಕಲಿಸ್ತಾ ಇರ್ತೀವಿ, ಅದರ ಜೊತೆಗೆ ಕಲಿತಾ ಇರ್ತೀವಿ. ಈ ಎರಡೂ ಮಾತನ್ನ ನಾವು ಗಮನಿಸ್ಬೇಕಾಗತ್ತೆ. ಈಗ ಈ ಪದಾವಳಿಯಲ್ಲಿ ನಾವು ಕಲಿಬೇಕಾದ್ರೆ ಸಾಮಾನ್ಯವಾಗಿ 3 ಬಗೆಯ ವೊಕ್ಯಾಬ್ಯುಲರಿಗಳನ್ನ ಕುರಿತು ಹೇಳ್ತೀವಿ. ಇದರಲ್ಲಿ ಒಂದು ಬೇಸಿಕ್ ವೊಕ್ಯಾಬ್ಯುಲರಿ ಅಂತ ಹೇಳ್ಬಿಟ್ಟು,
ಮತ್ತೊಂದು ಕಾಮನ್ ವೊಕ್ಯಾಬ್ಯುಲರಿ ಅಂತ ಹೇಳಿ, ಮತ್ತೊಂದು ಕೋರ್ ವೊಕ್ಯಾಬ್ಯುಲರಿ ಅಂತ ಹೇಳಿ. ಇವುಗಳ ನಡುವೆ ಸಣ್ಣ ಕೂದಲೆಳೆ ಎಷ್ಟು ವ್ಯತ್ಯಾಸಗಳು ಕಂಡು ಬರ್ತವೆ. ಈಗ ಬೇಸಿಕ್ ವೊಕ್ಯಾಬ್ಯುಲರಿ ಅಂತ ಹೇಳಿದ್ರೆ, ಫಾರ್ ಆಲ್ 6 bilingual subgroups the basic reading score greatly exceeds the basic vocabulary score. ಇದೊಂದು ಉದಾಹರಣೆ ಇದೆ. ಸೊ ಬೇಸಿಕ್ ವೊಕ್ಯಾಬ್ಯುಲರಿ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ, ಯಾವುದೇ ಒಂದು ಭಾಷೆಯಲ್ಲಿರುವಂತಹ ಮೂಲಭೂತವಾದ ಶಬ್ದಗಳು, ಅಂದ್ರೆ ನಮ್ಮ ಜೀವನಕ್ಕೆ, ಕೌಟುಂಬಿಕ ಜೀವನಕ್ಕೆ ಅವಶ್ಯಕವಾದಂತಹ, ನಮ್ಮ ತೀರ ಅವಶ್ಯಕತೆಗಳನ್ನ ಪೂರೈಸುವಂತಹ ಶಬ್ದಗಳು ಈ ಬೇಸಿಕ್ ವೊಕ್ಯಾಬ್ಯುಲರಿನಲ್ಲಿ ಸೇರ್ಕೊಂಡಿರ್ತವೆ. ಮೂಲ ಧಾತುಗಳು ಅಥವಾ ಕ್ರಿಯಾರೂಪಗಳು ನಮ್ಗೆ ಯಾವ್ಯಾವ ತಿಳ್ಕೊಂಡಿರ್ಬೇಕು, ಅಥವಾ ಯಾವ್ಯಾವ ಪದಾರ್ಥಗಳ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕು. ಈಗ ಉದಾಹರಣೆಗೆ ವಿದೇಶಿ ಭಾಷೆಯನ್ನು ನಾವು ಕಲ್ತ್ಕೊಳಕ್ಕೆ ಹೋದಾಗ, ಈ ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್, ಈ ತರ ಬೇರೆ ಭಾಷೆಗಳನ್ನ ನಾವು ಕಲಿಯಕ್ಕೆ ಹೋದಾಗ ಏನ್ ಮಾಡ್ತೀವಿ, ಆ ಭಾಷೆಯ ಸಮಸ್ತವನ್ನು ನಾವು ಕಲಿಯೋದಕ್ಕೆ ಸಾಧ್ಯವಾಗೋದಿಲ್ಲ. ಅಂತ ಸಮಯದಲ್ಲಿ ಆ ಮೂಲಭೂತ ಶಬ್ದಗಳು, ಒಂದು ಭಾಷೆಯ ಅಡಿಪಾಯದಲ್ಲಿರುವಂತ ಶಬ್ದಗಳು ಏನಿರ್ತವೆ ಅಂತ ಶಬ್ದಗಳನ್ನ ಪರಿಚಯ ಮಾಡ್ಕೊಳ್ತೀವಿ. ಅದು ಬೇಸಿಕ್ ವೊಕ್ಯಾಬ್ಯುಲರಿ ಅಂತ ಹೇಳಿ ಧರಿಸ್ಕೊಳ್ತೀವಿ. ಈ ಕಾಮನ್ ವೊಕ್ಯಾಬ್ಯುಲರಿ ಅನ್ನೋದು ಒಂದು ನಿರ್ದಿಷ್ಟವಾದ ಸಮಾಜದಲ್ಲಿ ಸಾರ್ವಜನಿಕವಾಗಿ ಜನಪ್ರಿಯವಾಗಿ ಬಳಕೆ ಮಾಡುವಂತ ಒಂದು ಪದಕೋಶವಾಗಿರುತ್ತೆ. ಯಾಕೆಂದ್ರೆ ಕೆಲವು ಕಡೆಗಳಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಬಹಳ ಬೇಗ 2 ತಿಂಗಳಲ್ಲಿ 3 ತಿಂಗಳಲ್ಲಿ ಒಂದು ಹೊಸ ವಾತಾವರಣಕ್ಕೆ ಹೊಂದ್ಕೊಳ್ಳೋ ಹಾಗೆ ನಾವು ಭಾಷೆಯನ್ನು ಕಲಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ಅಲ್ಲಿ ನಿತ್ಯ ಜೀವನಕ್ಕೆ ಬೇಕಾಗುವಂತಹದ್ದು, ಈಗ ಉದಾಹರಣೆಗೆ ಯಾವುದೋ ಒಂದು ಹೋಟೆಲ್ಗೆ ನೀವು ಹೋಗ್ತೀರಿ, ಇನ್ಯಾವುದೋ ಒಂದು ಪ್ರವಾಸದ ಮೇಲೆ ಹೋಗ್ತೀರಿ, ಬೇರೆ ಒಂದು ಕಡೆಗೆ ಹೋದಾಗ ಯಾವ ಬಗೆಯ ಒಂದು ಪದಾವಳಿ ನಿಮ್ಗೆ ಬೇಕಾಗತ್ತೆ, ಅವ್ರ ಜೊತೆಯಲ್ಲಿ ಸಂವಾದವನ್ನು ಮಾಡ್ಬೇಕಾದ್ರೆ ಮಾತುಕತೆಗೆ ಯಾವ ಪದ ಬೇಕಾಗ್ತದೆ, ಇಂಥದ್ದು ಕಾಮನ್ ವೊಕ್ಯಾಬ್ಯುಲರಿ ಅಂತ ಹೇಳಿ ಕರೆಸ್ಕೊಳ್ತೀವಿ. ಮತ್ತೊಂದು ಈ ಕೋರ್ ವೊಕ್ಯಾಬ್ಯುಲರಿ ಅಂತ ಕರೀತೀವಿ. ಕೋರ್ ವೊಕ್ಯಾಬ್ಯುಲರಿ ಅಂತ ಹೇಳಿದ್ರೆ ಏನು, ಇದು ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ಪದಾವಳಿ ಆಗಿರುತ್ತೆ. ಈಗ ನಾವು ಅಧ್ಯಾಪಕರು ಏನ್ ಮಾಡ್ತೀವಿ, ನಮ್ದೇ ಬೇರೆ ಬೇರೆ ವಿಷಯಗಳನ್ನ ಕುರಿತು ಪಾಠ ಹೇಳ್ತೀವಿ. ಆ ಪಾಠ ಹೇಳಿದಾಗ ನಮ್ಮ ಪಾಠದ ವ್ಯಾಪ್ತಿಯಲ್ಲಿ, ನಮ್ಮ ವಿಷಯದ ವ್ಯಾಪ್ತಿಯಲ್ಲಿ ಕೆಲವು ನಿರ್ದಿಷ್ಟವಾದ ಪದಗಳು ನಮ್ಗೆ ಬೇಕಾಗತ್ತೆ. ಈಗ ಉದಾಹರಣೆಗೆ ನೀವು ಕಾವ್ಯ ಮೀಮಾಂಸೆಯನ್ನು ತೆಗೆದುಕೊಂಡು ಪಾಠ ಹೇಳ್ತೀವಿ ಅಂದಾಗ, ಆ ಕಾವ್ಯ ಮೀಮಾಂಸೆಯ ಚೌಕಟ್ಟಿನಲ್ಲಿ ಇರುವಂತ ಪದಗಳು, ಈಗ ರಸ ಅಂತೀನಿ, ಅಲಂಕಾರ ಅಂತೀನಿ, ವಕ್ರೋಕ್ತಿ ಅಂತ ಹೇಳ್ತೀನಿ, ರೀತಿ ಅಂತ ಹೇಳ್ತೀನಿ, ಧ್ವನಿ ಅಂತ ಹೇಳ್ತೀನಿ, ರಸ, ಬೇಕಾದಷ್ಟು ಪದಗಳು. ಅಂದ್ರೆ ನನ್ನ ಚರ್ಚೆ ಎಲ್ಲ ಹೆಚ್ಚು ಕಡಿಮೆ ಇಂಥ ಒಂದು ಪದಗಳ ಚೌಕಟ್ಟಿನಲ್ಲಿಯೇ ಹೋಗ್ತಾ ಇರತ್ತೆ. ಈಗ ನೀವು ಎಕನಾಮಿಕ್ಸ್ ತಗೊಂಡ್ಬಿಟ್ಟು ಪಾಠವನ್ನ ಮಾಡ್ತೇನೆ ಅಂತ ಹೇಳಿದ್ರೆ, ಆ ಎಕನಾಮಿಕ್ಸ್ ನಲ್ಲಿ ಬರುವಂತ ಪದಗಳು, ಈಗ ಬಡ್ಜೆಟ್ ಅಂತ ಆಗಲಿ, ಇನ್ಕಮ್ ಅಂತ ಆಗಲಿ, ಅಥವಾ ಒಂದು ಮಾನಿಟರಿ ಅನ್ನೋ ಪದ ಆಗಲಿ, ಹಣಕಾಸಿಗೆ ಸಂಬಂಧಪಟ್ಟ ಅದರ ನಿರ್ವಹಣೆಗೆ ಸಂಬಂಧಪಟ್ಟಂತ ಪದಗಳಾಗ್ಲಿ, ಇವೆಲ್ಲವನ್ನು, ಅಥವಾ ಬ್ಯಾಂಕಿಂಗ್ ಸಂಬಂಧಪಟ್ಟಂತಹ ಪದಗಳಾಗಲಿ, ಈಗ ಎಕನಾಮಿಕ್ಸ್ ನಲ್ಲಿ ಏನಾಗುತ್ತೆ ಅಂದ್ರೆ ಇಂಥ ಒಂದು ಚೌಕಟ್ಟಿನಲ್ಲಿ ನಾವು ಆ ಪದಗಳನ್ನು ತೆಗೆದುಕೊಂಡು ಕೆಲಸ ಮಾಡ್ತೇವೆ. ಈಗ ವಿಜ್ಞಾನ ಕ್ಷೇತ್ರಕ್ಕೆ ಬಂದಾಗ ಆ ನಿರ್ದಿಷ್ಟವಾದ ವಿಜ್ಞಾನ, ಈಗ ನಾವು ಫಿಸಿಕ್ಸ್ ಪಾಠ ಹೇಳ್ತೀವಿ ಅಂತ ಹೇಳಿದ್ರೆ, ಆ ಫಿಸಿಕ್ಸ್ ಗಳಲ್ಲಿ ಬೇಕಾಗುವಂತ ಒಂದು ವೊಕ್ಯಾಬ್ಯುಲರಿ ಏನಿದೆ ಅದು ಕೋರ್ ವೊಕ್ಯಾಬ್ಯುಲರಿ ಆಗುತ್ತೆ. ಸೊ ಕೋರ್ ವೊಕ್ಯಾಬ್ಯುಲರಿ ಅಂತ ಹೇಳಿದ್ರೆ ನಿರ್ದಿಷ್ಟವಾದ ಒಂದು ವಿಷಯವನ್ನು ನಾವು ಪಾಠ ಹೇಳ್ಬೇಕಾದ್ರೆ, ಕಲ್ತ್ಕೊಳ್ಬೇಕಾದ್ರೆ ಅಗತ್ಯವಾಗುವಂತ ಒಂದು ವಿಶಿಷ್ಟವಾದ ಪದಗಳ ಸಂಗ್ರಹಕ್ಕೆ ನಾವು ಕೋರ್ ವೊಕ್ಯಾಬ್ಯುಲರಿ ಅಂತ ಹೇಳಿ ಕರಿತೀವಿ. ಸೊ ಈ ಬೇಸಿಕ್ ವೊಕ್ಯಾಬ್ಯುಲರಿ, ಕಾಮನ್ ವೊಕ್ಯಾಬ್ಯುಲರಿ, ಕೋರ್ ವೊಕ್ಯಾಬ್ಯುಲರಿ ಅನ್ನೋದು ಈ ಮೂರು ಒಂದು ವಿಂಗಡಣೆಯಾಗಿ ನಮ್ಗೆ ಕಂಡು ಬರುತ್ತೆ. ಈ ಸ್ಟೀವನ್ ಸ್ಟಾಲ್ ಅಂತೇಳಿ ಒಬ್ಬ ವಿದ್ವಾಂಸ ಈ ಪದಕೋಶದ ಸ್ವರೂಪದ ಬಗ್ಗೆ ಕೆಲವು ಮಾತುಗಳನ್ನ ಆಡ್ತಾನೆ. ಆತ ಹೇಳೋ ಹಾಗೆ, ವೊಕ್ಯಾಬ್ಯುಲರಿ ನಾಲೆಡ್ಜ್ ಇಸ್ ನಾಲೆಡ್ಜ್. ಅಂದ್ರೆ ನಾವು ಎಷ್ಟು ಪದಗಳನ್ನ ತಿಳಿದುಕೊಂಡಿರ್ತೀವೋ ಆ ಪದಗಳೇ ನಮ್ಮ ಜ್ಞಾನ ಸಂಪತ್ತಾಗತ್ವೆ.
ಅಂದ್ರೆ ಹೆಚ್ಚು ಪದಗಳನ್ನು ತಿಳಿದಷ್ಟು ನಮ್ಮ ಜ್ಞಾನದ ಮಿತಿ ಹೆಚ್ಚುತ್ತಾ ಹೋಗ್ತದೆ, ನಮ್ಮ ಜ್ಞಾನದ ಅರಿವು ಹೆಚ್ಚುತ್ತಾ ಹೋಗ್ತದೆ. ದಿ ನಾಲೆಡ್ಜ್ ಆಫ್ ಎ ವರ್ಡ್ ನಾಟ್ ಓನ್ಲಿ ಇಂಪ್ಲೈಸ್ ಎ ಡೆಫಿನೇಷನ್ ಬಟ್ ಆಲ್ಸೋ ಇಂಪ್ಲೈಸ್ ಹೌ ದಟ್ ವರ್ಡ್ ಫಿಟ್ಸ್ ಇನ್ ಟು ದಿ ವರ್ಲ್ಡ್. ಇದು ಬಹಳ ಮುಖ್ಯವಾದದ್ದು. ಯಾಕೆಂದ್ರೆ ನಾನು ಕೆಲವು ವಿದ್ಯಾರ್ಥಿಗಳನ್ನ ನೋಡಿದ್ದೇನೆ, ತುಂಬಾ ಉತ್ಸಾಹ ಭರಿತರಾದ ವಿದ್ಯಾರ್ಥಿಗಳು ಕೆಲವರು ಕೇಳ್ತಾರೆ, ಸರ್ ನಾನು ದಿವಸಕ್ಕೆ ಡಿಕ್ಷನರಿಯಿಂದ ಎಷ್ಟು ಪದಗಳನ್ನ ಕಲ್ತ್ಕೊಳ್ಬೇಕು ದಿವಸಕ್ಕೆ? ಯಾಕೆಂದ್ರೆ ಡಿಕ್ಷನರಿಲಿ ಒಂದು ಎಷ್ಟೋ ಸಾವಿರ ಪದಗಳಿರ್ತವೆ. ದಿವಸಕ್ಕೆ ಒಂದು 10 ಪುಟಗಳು ಡಿಕ್ಷನರಿ ಓದ್ತಾ ಹೋದ್ರೆ ನಮ್ಗೆ ಪದಗಳು ಕಲ್ತ್ಕೊಂಡಂಗ ಆಗ್ತದೆ, ಪದಗಳು ತಿಳ್ಕೊಂಡಂಗ ಆಗ್ತದೆ. ಆದ್ರೆ ಪದಗಳನ್ನ ಕಲ್ತ್ಕೊಳ್ಳೋ ಅಂತ ರೀತಿ ಇದಲ್ಲ, ವೊಕ್ಯಾಬ್ಯುಲರಿಯನ್ನು ಬೆಳೆಸ್ಕೊಳ್ಳೋ ಅಂತ ರೀತಿ ಇದಾಗೋದಿಲ್ಲ. ನಾವು ಕೋಶದಲ್ಲಿರುವ ಪದಗಳನ್ನ ಮಾತ್ರ ಕಲ್ತ್ಕೊಂಡ್ಬಿಟ್ರೆ ಆಗಲ್ಲ, ಅಥವಾ ತಿಳ್ಕೊಂಡ್ಬಿಟ್ರೆ ಸಾಧ್ಯವಾಗಲ್ಲ. ಕೋಶದ ದಾಸರಾಗ್ಬಿಟ್ರೆ ಸಾಕಾಗೋದಿಲ್ಲ ನಮ್ಗೆ. ಏಕೆಂದ್ರೆ ನಮ್ಮಲ್ಲಿ ಒಂದು ಮಾತಿದೆ, ಕೋಶವನ್ನು ಓದು ದೇಶವನ್ನು ಸುತ್ತು ಅಂತ ಹೇಳ್ಬಿಟ್ಟು. ಆದ್ರೆ ಕೋಶ ಜ್ಞಾನ ಸಾಕಾಗೋದಿಲ್ಲ, ಆ ಕೋಶದಲ್ಲಿ ಬಳಕೆಯಾಗಿರುವಂತಹ ಪದಗಳು ನಮ್ಮ ದೈನಂದಿನ ಜೀವನದಲ್ಲಿ ಯಾವ ರೀತಿಯಲ್ಲಿ ಬಳಕೆ ಆಗತ್ವೆ ಅನ್ನೋದು ಬಹಳ ಮುಖ್ಯವಾಗ್ತದೆ. ಅಂದ್ರೆ ಒಂದು ಪದ ನಾವು ಅದನ್ನ ಚೆನ್ನಾಗಿ ಕಲ್ತ್ಕೊಳ್ಬೇಕಾದ್ರೆ, ಉಪಯೋಗಿಸ್ಬೇಕಾದ್ರೆ ಅದರ ಚಲಾವಣೆಯಲ್ಲಿ ಹೇಗಿದೆ ಅಂತೇಳಿ ತಿಳ್ಕೊಳ್ಬೇಕಾಗುತ್ತದೆ. ಆತರ ತಿಳ್ಕೊಳ್ಳದೆ ಬರೀ ಕೋಶ ಜ್ಞಾನವನ್ನ ಇಟ್ಕೊಂಡು ನಾವು ಭಾಷೆಯನ್ನು ಬಳಕೆ ಮಾಡ್ತೀವಿ ಅಂತ ಹೋಗ್ಬಿಟ್ರೆ ಅನೇಕ ಆಭಾಸಗಳು ಕೂಡ ಅದರಿಂದ ಉಂಟಾಗುವಂತ ಸಾಧ್ಯತೆಗಳಿರುತ್ತೆ. ಆದ್ರಿಂದ ಕೋಶ ನಮಗೆ ಒಂದು ಭಾಷೆಯನ್ನು ಕಲಿಯೋದಕ್ಕೆ ಸಹಕಾರಿಯೇ ಹೊರತು ಕೋಶವೇ ಸರ್ವಸ್ವವಲ್ಲ ಅನ್ನೋ ಮಾತನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ವಿ ಕಂಟಿನ್ಯೂ ಟು ಡೆವಲಪ್ ವೊಕ್ಯಾಬ್ಯುಲರಿ ಥ್ರೂ ಔಟ್ ಅವರ್ ಲೈಫ್ಸ್. ಈ ಸ್ಟಾಲ್ ಹೇಳುವಂತ ಮಾತು ನಿಜವಾದದ್ದು. ಯಾಕೆಂದ್ರೆ ನಮ್ಮ ಪದಗಳ ಕಲಿಕೆಗೆ ಕೊನೆ ಅನ್ನೋದಿಲ್ಲ. ಕಾರಣ ಏನಂತ ಹೇಳಿದ್ರೆ, ಯಾವುದೇ ಒಂದು ಭಾಷೆಯಲ್ಲಿ ಭಾಷೆ ಅನ್ನೋದು ಆ ಸಮಾಜದ ಉತ್ಪನ್ನವಾಗಿರುತ್ತೆ. ಇಟ್ಸ್ ಅ ಪ್ರಾಡಕ್ಟ್ ಆಫ್ ದಟ್ ಸೊಸೈಟಿ. ಸಮಾಜದ ಉತ್ಪನ್ನವಾಗಿರುವುದರಿಂದ ಸಮಾಜದ ಅಗತ್ಯಗಳು, ಸಮಾಜದ ಚಟುವಟಿಕೆಗಳು, ಸಮಾಜದ ರೀತಿ ನೀತಿಗಳು, ಸಮಾಜದ ಸಂಸ್ಕೃತಿ ಇವೆಲ್ಲ ಬೆಳೀತಾ ಹೋದ ಹಾಗೇನೆ ಪದಗಳು ಕೂಡ ಒಂದು ಭಾಷೆಯಲ್ಲಿ ದಿನೇ ದಿನೇ ಹುಟ್ಟುತ್ತಾ ಹೋಗ್ತವೆ. ಅಗತ್ಯಗಳಿಗೆ ತಕ್ಕಂತೆ ಪದಗಳು ಹುಟ್ಕೊಂಡು ಹೋಗ್ತವೆ. ಆ ತರ ಹುಟ್ಟೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಇದಮಿತ್ತಂ, ನಾನು ಈ ಭಾಷೆಯಲ್ಲಿರುವ ಎಲ್ಲ ಪದಗಳನ್ನು ತಿಳಿದುಕೊಂಡ್ಬಿಟ್ಟಿದ್ದೇನೆ ಅಂತ ಹೇಳಕ್ಕಾಗೋದಿಲ್ಲ. ಮತ್ತೆ ಒಂದು ಭಾಷೆಯಲ್ಲಿರುವ ಎಲ್ಲಾ ಪದಗಳು ತಿಳಿದುಕೊಳ್ಳುವಂತ ಅವಶ್ಯಕತೆಯೂ ಇಲ್ಲ. ಈಗ ಡಿಕ್ಷನರಿಲಿ ಇರುವಂತ ಎಲ್ಲಾ ಪದಗಳನ್ನು ನಾನು ತಿಳ್ಕೊಂಡಿದ್ದೀನಿ ಅಂತ ಹೇಳುವಂತ ಅವಶ್ಯಕತೆ ಇಲ್ಲ. ಆದ್ರೆ ಯಾವುದೋ ಒಂದು ಪದ ಬಂತು ಅದು ತಿಳ್ಕೊಳ್ಬೇಕು ಅಂದಾಗ ನಾನು ಡಿಕ್ಷನರಿಯನ್ನು ನೋಡ್ತೀನಿ. ಆ ಒಂದು ನಿಟ್ಟಿನಲ್ಲಿ ನಾವು ಇಲ್ಲಿ ಗಮನಿಸಬೇಕಾದ ಏನಂತ ಹೇಳಿದ್ರೆ, ಒಂದು ಪದ ಕಾಂಟೆಕ್ಸ್ಟ್ ಅಥವಾ ಒಂದು ಪರಿಸರದಲ್ಲಿ ಯಾವ ರೀತಿ ಬಳಕೆ ಆಗ್ತಿವೆ, ಒಂದು ಸಂದರ್ಭದಲ್ಲಿ ಯಾವ ರೀತಿ ಬಳಕೆ ಆಗ್ತಿವೆ ಅನ್ನೋದನ್ನ ಗುರುತಿಸ್ಕೊಂಡ್ಬಿಟ್ಟೇನೆ ನಾವು ನಮ್ಮ ಪದಕೋಶವನ್ನ ಹೆಚ್ಚಿಸ್ಕೊಳ್ಬೇಕಾಗ್ತದೆ. ಮತ್ತು ಈತ ಹೇಳ್ತಾನೆ, ವರ್ಡ್ಸ್ ಆರ್ ಪವರ್ಫುಲ್ ಅಂತ. ನಿಜ, ಶಬ್ದಗಳು ಬಹಳ ಶಕ್ತವಾದವು. ಈ ಯುರೋಪಿಯನ್ ಕ್ರಾಂತಿಯ ವಿಚಾರದಲ್ಲಿ ಹೇಳ್ತಾರೆ, ಯುರೋಪಿಯನ್ ರೆವಲ್ಯೂಷನ್ ಅನ್ನೋ ವಿಚಾರದಲ್ಲಿ, ರೆನೈಸನ್ಸ್ ಸಂದರ್ಭದ ವಿಚಾರದಲ್ಲಿ ಹೇಳ್ತಾರೆ ಯಾವ ರೀತಿಯಲ್ಲಿ ಪದಗಳು ತಮ್ಮ ಕೆಲಸವನ್ನ ನಿರ್ವಹಿಸೋದು ಅಂತ. ಈಗ ಒಂದು ಮಾತು ಹೇಳ್ತಾರೆ, ದಿ ಪೆನ್ ಈಸ್ ಮೈಟರ್ ದನ್ ಸೋರ್ಡ್ ಅಂತ ಹೇಳಿ. ದಿ ಪೆನ್ ಈಸ್ ಮೈಟರ್ ದನ್ ಸೋರ್ಡ್ ಅಂದ್ರೆ ಲೇಖನಿ ಕತ್ತಿಗಿಂತ ಹರಿತವಾದದ್ದು. ಲೇಖನಿ ಕತ್ತಿಗಿಂತ ಹರಿತವಾದದ್ದು ಅಂದಮೇಲೆ ಅದರ ಅರ್ಥ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ನಮ್ಮ ಬರವಣಿಗೆಯಿಂದ, ನಮ್ಮ ಮಾತಿನಿಂದ, ನಮ್ಮ ಪದಗಳನ್ನು ಬಳಕೆ ಮಾಡುವಂತಹ ಕೌಶಲದಿಂದ, ಚಾಕಚಕ್ಯತೆಯಿಂದ ಏನನ್ನು ಬೇಕಾದರೂ ಸಾಧಿಸಬಹುದು ಅಂತ.
ಈ ವಾಲ್ಟೇರ್ ಮತ್ತು ರೂಸೋ ಇಂಥ ಭಾಷಣಕಾರರನ್ನ ವಿದ್ವಾಂಸರನ್ನ ಕುರಿತು ತಾವು ಕೇಳಿದ್ದೀವಿ. ಮತ್ತು ಶೇಕ್ಸ್ಪಿಯರನ ನಾಟಕಗಳು, ಉದಾಹರಣೆಗೆ ಜೂಲಿಯಸ್ ಸೀಸರ್ನಂತ ನಾಟಕದಲ್ಲಿ ಬರುವಂತ ಬ್ರೂಟಸ್ನ ಒಂದು ಭಾಷಣ, ಆಂಟೋನಿಯೋ ಅವನ ಭಾಷಣ, ಮಾರ್ಕ್ ಆಂಟೋನಿ ಅವನ ಭಾಷಣ, ಇದೆಲ್ಲ ತಾವು ಕೇಳಿದ್ವಿ. ಅಂದ್ರೆ ಯಾವ ರೀತಿಯಲ್ಲಿ ಅದ ಒಂದು ಶಕ್ತಿಯಾಗಿ ಕೆಲಸವನ್ನ ಮಾಡುತ್ತೆ ಅನ್ನೋದನ್ನ ಇಲ್ಲಿ ಗುರುತಿಸ್ಲಿಕ್ಕೆ ಸಾಧ್ಯವಾಗ್ತದೆ. ವರ್ಡ್ಸ್ ಓಪನ್ ಅಪ್ ಪಾಸಿಬಿಲಿಟೀಸ್, ಅಂಡ್ ಆಫ್ ಕೋರ್ಸ್ ದಟ್ಸ್ ವಾಟ್ ವಿ ವಾಂಟ್ ಫಾರ್ ಆಲ್ ಆಫ್ ಅವರ್ ಸ್ಟೂಡೆಂಟ್ಸ್ ಅಂಡ್ ಯೂಸರ್ಸ್ ಆಫ್ ಅ ಲ್ಯಾಂಗ್ವೇಜ್. ವರ್ಡ್ಸ್ ಓಪನ್ ಅಪ್ ಪಾಸಿಬಿಲಿಟೀಸ್, ಪದಗಳು ಹೆಚ್ಚು ಹೆಚ್ಚು ಸಂಭಾವ್ಯತೆಗಳನ್ನ, ಸಾಧ್ಯತೆಗಳನ್ನ ಸೃಷ್ಟಿ ಮಾಡುತ್ತೆ. ಯಾಕೆಂದ್ರೆ ಪದಗಳನ್ನು ನಾವು ಹೆಚ್ಚು ಬಳಸ್ತಾ ಹೋದಾಗೆ ನಮ್ಮ ಸಂಸ್ಕೃತಿ ಅನ್ನೋದು ಮೊನಚಾಗ್ತದೆ, ಸಂಸ್ಕೃತಿ ಅನ್ನೋದು ಹೆಚ್ಚು ಸುಸ್ಪಷ್ಟವಾಗ್ತದೆ, ಅಥವಾ ಇನ್ನು ಸಂಸ್ಕೃತಿ ಮತ್ತು ಸಂಸ್ಕೃತಿ ಆಗ್ತದೆ, ಸುಸಂಸ್ಕೃತವಾಗುತ್ತೆ. ಯಾಕಂತ ಹೇಳಿದ್ರೆ ಮಾತಿನ ಬಳಕೆ ಇದೆ ನೋಡಿ, ಅದು ಬಹಳ ಮುಖ್ಯವಾದದ್ದು. ಈಗ ಯಾರಾದ್ರೂ ಒಬ್ಬ ವ್ಯಕ್ತಿ ಬಂತ ಹೇಳಿದ್ರೆ ಅವ್ರಿಗೆ ನಾವು ಯಾವ ರೀತಿಯಲ್ಲಿ ಆತಿಥ್ಯವನ್ನು ನೀಡ್ತೇವೆ, ಅವ್ರ ಜೊತೆಯಲ್ಲಿ ಯಾವ ರೀತಿಯಲ್ಲಿ ಮಾತನಾಡ್ತೇವೆ, ಮಾತನಾಡ್ಬೇಕಾದ್ರೆ ಯಾವ ಬಗೆಯ ಪದಗಳನ್ನ ಬಳಕೆ ಮಾಡ್ತೀವಿ. ಈಗ ನೋಡಿ, ಬಾ ಅಂತ ಹೇಳಿ ಕೆಲವರಿಗೆ ಹೇಳ್ತೀವಿ, ಬಾರೋ ಅಂತ ಕೆಲವರಿಗೆ ಹೇಳ್ತೀವಿ, ಬಾಪ್ಪ ಅಂತ ಕೆಲವರಿಗೆ ಹೇಳ್ತೀವಿ, ಬನ್ನಿ ಅಂತ ಕೆಲವರಿಗೆ ಹೇಳ್ತೀವಿ, ಬರಬೇಕು ಅಂತ ಕೆಲವರಿಗೆ ಹೇಳ್ತೀವಿ, ದಯಮಾಡಿಸ್ಬೇಕು ಅಂತ ಕೆಲವರಿಗೆ ಹೇಳ್ತೀವಿ, ಪಾದ ಬೆಳೆಸಬೇಕು ಅಂತ ಹೇಳ್ತೀವಿ. ಈ ಬಾ ಅನ್ನೋದಕ್ಕೆ ಸಾಂಸ್ಕೃತಿಕವಾಗಿ ಎಷ್ಟು ಬಗೆಯ ಮಾತುಗಳು, ಎಷ್ಟು ಛಾಯೆಯಲ್ಲಿರುವಂತಹ ಮಾತುಗಳನ್ನು ನಾವು ಆಡ್ತೀವಿ ಅನ್ನೋದನ್ನ ತಾವು ಗುರುತಿಸಬಹುದು. ಈ ಒಂದೊಂದು ಕೂಡ ಆ ಇನ್ನೊಬ್ಬ ನಮ್ಮ ಅತಿಥಿ ಅಥವಾ ನಮ್ಮ ಅಭ್ಯಾಗತ, ನಮ್ಮ ಎದುರಿಗೆ ಬಂದಿರುವಂತ ವ್ಯಕ್ತಿ ನಮ್ಗೆ ಎಷ್ಟು ಹತ್ತಿರದವನಾಗಿದ್ದಾನೆ, ಎಷ್ಟು ಮಹತ್ವಪೂರ್ಣದವನಾಗಿದ್ದಾನೆ, ಎಷ್ಟು ಗುರುತ್ವವನ್ನ, ಗೌರವವನ್ನು ಹೊಂದಿದವನಾಗಿದ್ದಾನೆ, ಇಂತಹ ಒಂದು ದೃಷ್ಟಿಯಿಂದ ನಾವು ಈ ಮಾತುಗಳನ್ನ ಬಳಕೆ ಮಾಡ್ತಾ ಹೋಗ್ತೀವಿ. ಅದರಿಂದ ಒಂದು ಭಾಷೆಯಲ್ಲಿ ಪದಗಳು ಹೆಚ್ಚಿನ ಸಾಧ್ಯತೆಗಳನ್ನ, ಹೆಚ್ಚಿನ ಸಂಭಾವ್ಯತೆಗಳನ್ನ ಸೃಷ್ಟಿ ಮಾಡ್ತಾ ಹೋಗ್ತವೆ ಅನ್ನೋದನ್ನ ಇಲ್ಲಿ ನಾವು ಗುರುತಿಸ್ತೇವೆ. ಈಗ ಮಕ್ಕಳು ಹೇಗೆ ಭಾಷೆಯನ್ನು ಕಲಿಯುತ್ತವೆ ಅನ್ನೋದ್ರ ಬಗ್ಗೆ ಪ್ರಸ್ತಾಪಿಸ್ತೇವೆ. ಏಕೆಂದ್ರೆ ನಾವು ಶಾಲೆಗಳಲ್ಲಿ ಕೆಲಸ ಮಾಡ್ಬೇಕಾದ್ರೆ ಮುಖ್ಯವಾಗಿ ಮಕ್ಕಳ ಹಿತದೃಷ್ಟಿಯಿಂದ, ಮಕ್ಕಳ ಕಲಿಕೆಯ ದೃಷ್ಟಿಯಿಂದ ಕೆಲಸವನ್ನು ಮಾಡ್ತೇವೆ. ಈಗ ಅಕ್ವಿಸಿಷನ್ ಆಫ್ ವೊಕ್ಯಾಬ್ಯುಲರಿ ಬೈ ಚಿಲ್ಡ್ರನ್, we know that young children acquire vocabulary indirectly. First by listening when their others speak or read to them. ಬೇರೆಯವರು ಏನಾದ್ರು ಮಾತನಾಡಿದಾಗ, ಬೇರೆಯವರು ಏನಾದ್ರು ಓದ್ತಿದ್ದಾಗ ಆ ಮಾತುಗಳು ಕಿವಿ ಮೇಲೆ ಬಿದ್ದು ಮಕ್ಕಳು ಕಲ್ತ್ಕೊಳ್ತವೆ. ಅಂಡ್ ದೆನ್ ಬೈ ಯೂಸಿಂಗ್ ವರ್ಡ್ಸ್ ಟು ಟಾಕ್ ಟು ಅದರ್ಸ್, ಮತ್ತು ಬೇರೆಯವ್ರ ಜೊತೆ ಒಬ್ಬರು ಮಾತನಾಡ್ತಿರ್ಬೇಕಾದ್ರೆ ಯಾವ ರೀತಿಯಲ್ಲಿ ಮಾತುಗಳನ್ನ ಬಳಕೆ ಮಾಡ್ತಾರೆ, ಪದಗಳನ್ನ ಬಳಕೆ ಮಾಡ್ತಾರೆ, ಅದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಮಕ್ಕಳು ಮಾತನ್ನ ಕಲ್ತ್ಕೊಳ್ತವೆ. ತಾವು ಅದನ್ನ ಅನುಕರಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತವೆ, ತಾವು ಅದೇ ರೀತಿಯಲ್ಲಿ ಮಾತಾಡೋದಕ್ಕೆ ಪ್ರಯತ್ನ ಮಾಡ್ತವೆ. As children begin to read and write, they acquire more words through understanding what they are reading. ಈ ಓದಿನ ಅಭ್ಯಾಸವನ್ನ ಮಾಡ್ಕೊಂಡ ತಕ್ಷಣ, ಬರೆವಣಿಗೆ ಅಭ್ಯಾಸವನ್ನು ಮಾಡ್ಕೊಂಡ ತಕ್ಷಣ ಅಲ್ಲಿ ನಮ್ಮ ಪದಗಳ ಗಳಿಕೆ ಹೆಚ್ಚಾಗ್ತಾ ಹೋಗ್ತದೆ. ಯಾಕೆಂದ್ರೆ ಓದು ಕೇವಲ ನಾವು ಮಾತನಾಡೋದಕ್ಕಿಂತಲೂ ಹೆಚ್ಚು ಹೇಳುವಂತ ಸಾಮರ್ಥ್ಯವನ್ನು ಹೊಂದಿರುತ್ತೆ ಬರವಣಿಗೆ. ಅದರಿಂದ ಬರವಣಿಗೆಯಲ್ಲಿ ಒಂದು ವಿಶಿಷ್ಟವಾದ ಸಂಸ್ಕೃತಿ ಕಂಡು ಬರುತ್ತೆ. ಆದ್ರಿಂದ ಬರವಣಿಗೆ ಭಾಷೆಯಲ್ಲಿ ನಾವು ಆಡು ಭಾಷೆಗಿಂತ ಇನ್ನೂ ಹೆಚ್ಚು ಸುಸ್ಪಷ್ಟವಾದ, ಸುಸಂಸ್ಕೃತವಾದ ಪದಗಳನ್ನ ಬಳಕೆ ಮಾಡ್ತೀವಿ ಅನ್ನೋದನ್ನ ನಾವು ಗುರುತಿಸ್ಬೇಕು. And then incorporate those words into their speaking and writing. ಸೊ ಮಕ್ಕಳು ಓದೋದನ್ನ, ಬರೆಯೋದನ್ನ ಕಲ್ತ್ಕೊಂಡಾಗ ತಾವು ಓದಿದಂತ, ಕಲಿತಂತ ಪದಗಳನ್ನ, ಈ ಬರೆದಂತ ಪದಗಳನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ತಮ್ಮ ಮಾತಿನಲ್ಲಿ, ಬರವಣಿಗೆಯಲ್ಲಿ ಬಳಕೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ಒಂದು ಕಂಟಿನ್ಯೂಯಸ್ ಲರ್ನಿಂಗ್. ಇದಕ್ಕೆ ನಾವು ಅಧ್ಯಾಪಕರಾಗಿ ಒಂದು ಪೋಷಣೆಯನ್ನ ಕೊಡ್ಬೇಕಾಗ್ತದೆ. ಈಗ ಈ ವೊಕ್ಯಾಬ್ಯುಲರಿ ಅಥವಾ ಪದಕೋಶವನ್ನು ಕಲಿಬೇಕಾದ್ರೆ ಅದಕ್ಕೆ ಎರಡು
ರೀತಿಯ ಕಲಿಕೆಯನ್ನ ಕುರಿತು ಹೇಳ್ತಾರೆ. ಅದರಲ್ಲಿ ಒಂದು ಇಂಟೆನ್ಷನಲ್ ವೊಕ್ಯಾಬ್ಯುಲರಿ ಲರ್ನಿಂಗ್ ಅಂತ ಹೇಳ್ಬಿಟ್ಟು ಒಂದು, ಇನ್ನೊಂದು ಇನ್ನೊಂದು ಇನ್ಸಿಡೆಂಟ್, ಮೇಲ್ಗಡೆಯಲ್ಲಿ ಸ್ವಲ್ಪ ದಯವಿಟ್ಟು ತಿದ್ಕೊಂಡ್ಬಿಡಿ. ಮೊದಲನೇದು ಅದು ಇನ್ಸಿಡೆಂಟಲ್ ವೊಕ್ಯಾಬ್ಯುಲರಿ ಲರ್ನಿಂಗ್ ಅನ್ಬೇಕು, ಇಂಟೆನ್ಷನಲ್ ಅಂತ ಆಗಿದೆ. ಇನ್ಸಿಡೆಂಟಲ್ ವೊಕ್ಯಾಬ್ಯುಲರಿ ಲರ್ನಿಂಗ್ ಅಂತ ಹೇಳಿದ್ರೆ ಮೋಸ್ಟ್ ಸ್ಟೂಡೆಂಟ್ಸ್ acquire vocabulary incidentally through indirect exposure to words at home and at school, by listening and talking, by listening to books read aloud to them, and by reading widely on their own. Students need to be explicitly taught methods for intentional vocabulary learning. ಅದ್ರಲ್ಲಿ ಏನಂತ ಹೇಳಿದ್ರೆ, ನಾವು ಮನೆಯಲ್ಲಿ ಆಡುವಂತ ಮಾತುಗಳು, ಸಮಾಜದಲ್ಲಿ ಆಡುವಂತ ಮಾತುಗಳು, ಇವೆಲ್ಲ ಕಿವಿ ಮೇಲೆ ಬಿದ್ದು ಅಯಾಚಿತವಾಗಿ ಯಾವುದೇ ಉದ್ದೇಶವಿಲ್ಲದೆ ಮಕ್ಕಳು ಭಾಷೆಯನ್ನ ಕಲಿಯುವಂತ ಕೆಲಸ ಏನಿದೆ, ಇದಕ್ಕೆ ಇನ್ಸಿಡೆಂಟಲ್ ವೊಕ್ಯಾಬ್ಯುಲರಿ ಲರ್ನಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಮಕ್ಕಳು ತಾವೇ ಕಲ್ತ್ಕೊಂಡು ಹೋಗ್ತಾರೆ. ಕಿವಿ ಮೇಲೆ ಬೀಳುವಂತ ಮಾತುಗಳು, ತಮ್ಮ ಪರಿಸರದಲ್ಲಿ ಗಮನಕ್ಕೆ ಬರುವಂತ ಮಾತುಗಳನ್ನ ಅನುಸರಿಸ್ತಾರೆ. ಮತ್ತೊಂದು ಇಂಟೆನ್ಷನಲ್ ವೊಕ್ಯಾಬ್ಯುಲರಿ ಲರ್ನಿಂಗ್ ಅಂತ ಹೇಳಿದ್ರೆ, ವಿಶೇಷವಾಗಿ ಅಧ್ಯಾಪಕರು ಪಾಠವನ್ನು ಹೇಳಿದಾಗ ಆ ಪದಗಳನ್ನು ಕಲ್ತ್ಕೊಳ್ಳುವಂಥದ್ದು, ತಾವು ಪುಸ್ತಕಗಳಲ್ಲಿ ಓದಿ ಬರೆಯುವಂತಹ ಪದಗಳನ್ನ ಕಲ್ತ್ಕೊಳ್ಳುವಂಥದ್ದು, ಇವು ಉದ್ದೇಶಪೂರ್ವಕವಾಗಿ ಪದಗಳ ಕಲಿಕೆ ಆಗ್ತದೆ. ಅದರಿಂದ ಒಂದು ಆಕಸ್ಮಿಕವಾದ ಪದ ಕಲಿಕೆ ಅಂತ ಕರೆಸ್ಕೊಂಡ್ರೆ, ಮತ್ತೊಂದು ಉದ್ದೇಶಪೂರ್ವಕವಾದ ಪದ ಕಲಿಕೆ ಅಂತ ಕರೆಸ್ಕೊಳ್ತದೆ. ನಾವು ಮನೆಯಲ್ಲಿ ಹೆಚ್ಚು ಈ ಇನ್ಸಿಡೆಂಟಲ್ ವೊಕ್ಯಾಬ್ಯುಲರಿ ಲರ್ನಿಂಗ್ ಅವಕಾಶ ಇದ್ರೆ, ಶಾಲೆಗಳಲ್ಲಿ ಇನ್ಸಿಡೆಂಟಲ್ ಜೊತೆಗೆ ಇಂಟೆನ್ಷನಲ್ ವೊಕ್ಯಾಬ್ಯುಲರಿ ಲರ್ನಿಂಗ್ ಕೂಡ ಹೆಚ್ಚು ಅವಕಾಶವನ್ನ ನಾವು ಮಾಡಿಕೊಡ್ಬೇಕಾಗ್ತದೆ ಅನ್ನೋ ಮಾತನ್ನು ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈಗ ಹೌ ವೊಕ್ಯಾಬ್ಯುಲರಿ ಶುಡ್ ಬಿ ಮೇಡ್ ಈಸಿ ಫಾರ್ ಸ್ಟೂಡೆಂಟ್ಸ್, ಇದೊಂದು ಬಹಳ ಮುಖ್ಯವಾದ ವಿಚಾರ. ಏಕೆಂದ್ರೆ ನಾವು ಪ್ರಾಥಮಿಕ ಮತ್ತು ಹೈಸ್ಕೂಲ್ ತರಗತಿಗಳಲ್ಲಿ ಮಕ್ಕಳಿಗೆ ಏನು ಪದಕೋಶವನ್ನು ಕಲಿಸ್ಕೊಡ್ತೇವೆ, ಆ ಪದಕೋಶಗಳು ಮುಂದೆ ಜೀವನದ ಉದ್ದಕ್ಕೂ ಅವರಿಗೆ ನೆರವಾಗ್ತವೆ. ಅವ್ರು ಮುಂದೆ ಬೇಕಾದಷ್ಟು ಬೇರೆ ಬೇರೆ ಬಗೆಯ ಪದಗಳನ್ನು ಕಲಿಬಹುದು. ತಾವು ಮಾಡುವಂತ ಹೊಸ ಹೊಸ ಶಿಕ್ಷಣವನ್ನ ಕುರಿತಂತ ಪದಗಳನ್ನ ಅವರು ಕಲಿಬಹುದು. ಎಂಜಿನಿಯರಿಂಗ್ ಪದಗಳು, ಮೆಡಿಕಲ್ ಪದಗಳು, ಅಥವಾ ಯಾವುದೇ ಆರ್ಕಿಟೆಕ್ಚರ್ ಪದಗಳು, ಕಂಪ್ಯೂಟರ್ ಸೈನ್ಸ್ ಪದಗಳು, ಬೇಕಾದಷ್ಟು ಪದಗಳನ್ನ ಅವರು ಕಲಿತಾ ಹೋಗ್ಬೋದು. ಆದ್ರೆ ಈ ಅಡಿಪಾಯದಲ್ಲಿ ನಾವು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಹೈಸ್ಕೂಲ್ ತರಗತಿಗಳಲ್ಲಿ ಯಾವ ಒಂದು ವೊಕ್ಯಾಬ್ಯುಲರಿಯನ್ನು ಮಕ್ಕಳಿಗೆ ಕಲಿಸ್ಕೊಡ್ತೀವಿ, ಅದು ಒಂದು ರೀತಿ ಅಡಿಪಾಯ, ಒಂದು ಭದ್ರವಾದ ಬುನಾದಿ ಪದಕೋಶವಾಗ್ತದೆ. ಅದರ ಮೇಲೆ ಅವರು ತಮ್ಮ ಮುಂದಿನ ಭವಿಷ್ಯದ ಭವಿಷ್ಯವನ್ನ ಕಟ್ಕೊಂಡು ಹೋಗ್ತಾರೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಅದರಿಂದ ಇಲ್ಲಿ ಅಧ್ಯಾಪಕರಾದ ನಮ್ಮ ಜವಾಬ್ದಾರಿ ಏನಂತ ಹೇಳಿದ್ರೆ, ಮಕ್ಕಳಿಗೆ ಈ ಪದಕೋಶವನ್ನ ಪದಗಳನ್ನು ಕಲಿಸ್ಬೇಕಾದ್ರೆ ಹೇಗೆ, ದಿ ಮೀನಿಂಗ್ ಆಫ್ ಎ ನ್ಯೂ ವರ್ಡ್ ಶುಡ್ ಬಿ ಎಕ್ಸ್ಪ್ಲೇನ್ ಟು ಸ್ಟೂಡೆಂಟ್ಸ್ rather than just providing a dictionary definition for the word, which may be difficult for students to understand. ಈಗ ಯಾವುದೋ ಒಂದು ಪದದ ಅರ್ಥ ಬೇಕು ಅಂತ ಹೇಳಿದ್ರೆ, ಏಕೆಂದ್ರೆ ಎಷ್ಟೋ ಶಾಲೆಗಳಲ್ಲಿ, ಈಗ ನಾವು ಕೂಡ ಚಿಕ್ಕ ಹುಡುಗರಾಗಿದ್ದಾಗ ನಮ್ಮ ಶಾಲೆಗಳಲ್ಲಿ ಜೋಬ್ನಲ್ಲಿ ಒಂದು ಪಾಕೆಟ್ ಡಿಕ್ಷನರಿ ಇದ್ರೆ ಮಾತ್ರ ಕ್ಲಾಸ್ಗೆ ಪ್ರವೇಶ ಇತ್ತು. ಅದಿಲ್ಲ ಅಂತ ಹೇಳಿದ್ರೆ ಮೇಷ್ಟ್ರು ಒಳಗಡೆ ಸೇರಿಸ್ತಾ ಇರಲಿಲ್ಲ. ತಲೆಗೆ ಒಂದು ಟೋಪಿ, ಜೋಬಲ್ ಒಂದು ಡಿಕ್ಷನರಿ, ಎರಡೂ ಇದ್ರೆ ಮಾತ್ರ ಕ್ಲಾಸ್ ಒಳಗೆ ಪ್ರವೇಶ. ಆ ತರ ಈಗೇನಾದ್ರು ಒಂದ್ ಪದ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ತಕ್ಷಣ ಡಿಕ್ಷನರಿ ನೋಡಿ ಕಲ್ತ್ಕೊಳ್ಬೇಕು ಅಂತ ಹೇಳಿ, ಒಬ್ರು ಹೇಳಿ ಕೊಟ್ಟಾಗ ಕಲಿಯೋದಕ್ಕೂ ತಾವೇ ಅದನ್ನ ಓದಿ ನೋಡಿ ಅರ್ಥ ಮಾಡ್ಕೊಂಡು ಕಲಿಯೋದಕ್ಕೂ, ಓದಿ ನೋಡಿ ಅರ್ಥ ಮಾಡ್ಕೊಂಡು ಕಲಿಯೋದು ಹೆಚ್ಚು ಸ್ವಂತ ದುಡಿಮೆ ಇದ್ದಂಗಿರುತ್ತೆ. ಸ್ವಂತ ದುಡಿಮೆ ಮಾಡಿದಾಗ ಬರುವಂತ ಒಂದು ಸಂತೋಷ ನಮ್ಗೆ ನಾವೇ ಕೋಶವನ್ನು ನೋಡಿ ಕಲ್ತ್ಕೊಂಡಾಗ ಆಗತ್ತೆ. ಆದ್ರೆ ಕೋಶದಲ್ಲಿ ಇರುವಂತ ಪದಗಳನ್ನು ಒಬ್ಬ ವಿದ್ಯಾರ್ಥಿ ಕಲ್ತ್ಕೊಂಡಾಗ ಅಧ್ಯಾಪಕರು ಅಲ್ಲಿಗೆ ನಿಂತು ಬಿಡಬಾರ್ದು, ಅಷ್ಟೇ ಸಾಕು ಅಂತ ಹೇಳ್ಬಿಟ್ಟು. ಆ ಕೋಶ ಪದ ಎಷ್ಟೋ ಸರ್ತಿ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟವಾಗ್ತದೆ. ಹಲವಾರು ಛಾಯೆಗಳಿರುತ್ತೆ. ಈಗ ಒಂದೇ ಪದಕ್ಕೆ ಹಲವಾರು ಛಾಯೆಗಳಿರುತ್ತೆ.
ಹಲವಾರು ವಿಕಲ್ಪಗಳು, ಹಲವಾರು ಆಯ್ಕೆಗಳು ಇರ್ತದೆ, ಸಮಾನ ಪದಗಳು, ಸಂವಾದಿ ಪದಗಳಿರ್ತವೆ, ಮತ್ತೆ ವ್ಯಾಕರಣದ ಬೇರೆ ಬೇರೆ ಅಂತ ಶೇಡ್ಸ್ ಅವು ಇರ್ತವೆ. ಹಾಗಾಗಿ ವಿದ್ಯಾರ್ಥಿ ಒಂದು ಪದವನ್ನು ಬಳಕೆ ಮಾಡಬೇಕಾದ್ರೆ ಅದನ್ನು ಹೇಗೆ ಮಾಡಬೇಕು ಅನ್ನೋದು ಬಹಳ ಮುಖ್ಯವಾದ ವಿಷಯ ಆಗುತ್ತೆ. ಅದನ್ನು ನಾವು ಅಧ್ಯಾಪಕರಾದವರು ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾಗ್ತದೆ. ಅದು ಒಂದು ಪದವನ್ನು ತೆಗೆದುಕೊಂಡು ಆ ಪದಾನ ಸಂಪೂರ್ಣವಾಗಿ ವಿವರಿಸಿ ಹೇಳಿ, ಆ ವಿವರಿಸಿ ಹೇಳಿದ ಮೇಲೆ ಮಕ್ಕಳಿಗೆ ಅದು ಅರ್ಥವಾಗತ್ತೆ. ಆಗ ಆ ಪದನ ಯಾವುದನ್ನ ಹೇಗೆ ಎಲ್ಲಿ ಬಳಸಬೇಕು ಅನ್ನೋದನ್ನ ಅವರು ಅರ್ಥ ಮಾಡ್ಕೊಳ್ತಾರೆ. ಕ್ಯಾರೆಕ್ಟರೈಸ್ ದಿ ವರ್ಡ್ ಅಂಡ್ ಹೌ ಇಟ್ ಈಸ್ ಟಿಪಿಕಲಿ ಯೂಸ್ಡ್. ಆ ಪದವನ್ನ ವಿಶೇಷವಾಗಿ ಬಳಸಿ ಹೇಳಬೇಕು. ಅದನ್ನು ಬಳಸಿ ಹೇಳಿದಾಗ ಅವರಿಗೆ ಅನುಕೂಲ ಆಗುತ್ತೆ. ನೋಡಿ, ಉದಾಹರಣೆಗೆ ನಮ್ಮಲ್ಲಿ ಈ ಎಟಿಮಾಲಜಿ ಅಂತೇಳಿ ಒಂದು ಕ್ಷೇತ್ರ ಇದೆ. ಅದಕ್ಕೆ ವ್ಯುತ್ಪತ್ತಿ ಅಂತ ಕರೀತಾರೆ. ಉತ್ಪತ್ತಿ ಅಲ್ಲ, ವ್ಯುತ್ಪತ್ತಿ ಅಂತ ಹೇಳ್ಬಿಟ್ಟು ಕರೀತಾರೆ. ಈ ವ್ಯುತ್ಪತ್ತಿ ಅಂತ ಹೇಳಿದ್ರೆ ಏನಂತ, ಒಂದು ಪದ ಹೇಗೆ ಸೃಷ್ಟಿಯಾಗಿ ಬಂತು ಅಂತ. ನಾವು ವಿದ್ಯಾರ್ಥಿಗಳಿಗೆ ಈ ತರ ಒಂದು ರೂಟ್ ಇಂದ ಹೇಳ್ಕೊಡ್ಬೇಕು. ಆದ್ರೆ ಇದನ್ನ ಸೈದ್ಧಾಂತಿಕವಾಗಿ ಅಂತ ಅನ್ನಿಸ್ಬಾರ್ದು, ಥಿಯೋರಿಟಿಕಲ್ ಆಗಿ ಬೇಡ, ಪ್ರಾಕ್ಟಿಕಲ್ ಆಗಿ ಆ ಮಕ್ಕಳಿಗೆ ಅದನ್ನ ಕಲಿಸ್ಕೊಡ್ಬೇಕು. ಈಗ ಉದಾಹರಣೆಗೆ ಪತ್ ಅಂತ ಹೇಳಿ ಸಂಸ್ಕೃತದಲ್ಲಿ ಒಂದು ರೂಟ್ ಇದೆ, ಧಾತು ಇದೆ. ಪತ್ ಅಂತ ಹೇಳಿದ್ರೆ ಬೀಳು ಅಂತ ಹೇಳಿ, ಯಾವುದು ಬೀಳುವಂತ ಒಂದು ಗುಣವನ್ನು ಹೊಂದಿರುತ್ತೋ ಅದಕ್ಕೆ ಪತ್ರ ಅಂತ ಕರೀತಾರೆ. ಪತ್ರ ಅಂತ ಹೇಳಿದ್ರೆ ಬೀಳುವಂತ ಗುಣವನ್ನ ಹೊಂದಿರುವಂತ ಒಂದು ಪದಾರ್ಥ. ಎಲೆ, ಕನ್ನಡದ ಪದ ಎಲೆ, ಪತ್ರ. ಸೊ ಆಮೇಲೆ ಪತ್ರವನ್ನು ತೆಗೆದುಕೊಂಡು ಆ ಪತ್ರದ ಮೇಲೆ ಬರೆಯೋದಕ್ಕೆ ಅಭ್ಯಾಸ ಮಾಡಿದ್ರು. ಯಾಕೆಂದ್ರೆ ಬರವಣಿಗೆಗೆ ಮೊದಲಿಗೆ ಹಾಳೆ ತರ ಇವತ್ತಿನ ಹಾಳೆ ಇರ್ಲಿಲ್ವಲ್ಲ, ಆ ಕಾಲದಲ್ಲಿ ಪತ್ರವನ್ನ ಬರೆಯೋದಕ್ಕೆ ಶುರು ಮಾಡಿದ್ರು. ಅದರಿಂದ ಈ ಪತ್ರ ಅನ್ನೋ ಪದ ಕಾಗದ ಅನ್ನೋದಕ್ಕೆ ಬಂತು. ಸೊ ಕಾಗದ ಅನ್ನೋದು ಅರಬಿಯಿಂದ ಬಂದಂತ ಪದ, ಪತ್ರ ಅನ್ನೋದು ಸಂಸ್ಕೃತದಿಂದ ಬಂದಂತ ಪದ. ಆಮೇಲೆ ಈ ಪತ್ರದಲ್ಲೂ ಕೂಡ ಬೇರೆ ಬೇರೆ ಬಗೆಯ ಪತ್ರಗಳು ಬಂದವು. ಈಗ ತಾಡಪತ್ರ, ತಾಳೆ ಗರಿ ತಾಡಪತ್ರ, ಬೂರ್ಜ ಪತ್ರ ಅಂತೇಳಿ ಮತ್ತೊಂದು ಬಗೆಯ ಪತ್ರ ಇತ್ತು. ಈ ರೀತಿ ಬೇರೆ ಬೇರೆ ಬಗೆಯ ಎಲೆಗಳ ಮೇಲೆ ಬರೀತಾ ಇತ್ತು. ಸೊ ಅದು ಪತ್ರ ಆಯ್ತು. ಆ ಪತ್ರ ಬಂದ್ಮೇಲೆ ಇವತ್ತು ನಾವು ಪದಗಳು ಬೇಕಾದಷ್ಟು ಪತ್ರಗಳು ಕೇಳ್ತೀವಿ. ಈಗ ಶ್ವೇತ ಪತ್ರ ಅಂತ ಕರೀತಾರೆ, ವೈಟ್ ಪೇಪರ್. ವೈಟ್ ಪೇಪರ್ ಅಂತ ಹೇಳಿದ್ರೆ ಏನು, ಇರೋದನ್ನು ಇರೋ ರೀತಿಯಲ್ಲೇ ಹೇಳ್ಬೇಕು, ಯಾವುದೇ ಮುಚ್ಚಿಡದೆ ಇರೋ ರೀತಿಯಲ್ಲೇ ಹೇಳುವಂತದಕ್ಕೆ ವೈಟ್ ಪೇಪರ್ ಅಥವಾ ಶ್ವೇತ ಪತ್ರ ಅಂತ ಹೇಳಿ ಕರೀತಾರೆ. ನೋಡಿ, ಈ ಪತ್ ಅನ್ನೋದ್ರಿಂದ ಹೇಗ್ ಬಂತು. ಈಗ ಅಂಚೆ ಅನ್ನೋದಕ್ಕೆ ಹಂಸ ಅನ್ನೋ ಅರ್ಥ ಇದೆ. ಅಂಚೆ ಅಂದ್ರೆ ಹಂಸ ಅಂತ ಹೇಳಿ. ರಾಜಹಂಸ ಅನ್ನೋದಕ್ಕೆ ಅರಸಂಚೆ ಅನ್ನೋ ಮಾತು ಕನ್ನಡದಲ್ಲಿ ಬಳಕೆ. ರಾಜಹಂಸ ಅನ್ನೋದಕ್ಕೆ ಅರಸಂಚೆ. ಹಿಂದೇನ್ ಮಾಡೋರು, ಈ ನಳದಮಯತಿ ಕತೆ ನೀವು ನೋಡಿದ್ರೆ, ಸಂದೇಶವನ್ನು ಕಳಿಸ್ಬೇಕಾದ್ರೆ ಆ ಸಂದೇಶಗಳನ್ನು ಹಂಸದ ಮೂಲಕವಾಗಿ ಕಳಿಸೋದು. ಈ ಹಂಸ ಸಂದೇಶ ಅಂತಲೇ ಒಂದು ಕಾವ್ಯ ಸಂಸ್ಕೃತದಲ್ಲಿ ಇದೆ, ದೇಶಿಕರವು ಹಂಸ ಸಂದೇಶ. ಸೊ ಹಂಸ ಸಂದೇಶ ಅಂದ್ಮೇಲೆ ಸಂದೇಶವನ್ನ ಅಂಚೆಯ ಮೂಲಕ ಅಂದ್ರೆ ಹಂಸದ ಮೂಲಕ ಕಳಿಸೋದ್ರಿಂದ ಈ ಸಂದೇಶ ವಾಹನ ಅಥವಾ ಸಂದೇಶ ಕಳಿಸುವಂತ ಪ್ರಕ್ರಿಯೆಗೆ ಅಂಚೆ ಪ್ರಕ್ರಿಯೆ ಅಂತ ಬಂತು. ಅದಾದ್ಮೇಲೆ ಅಂಚೆಯಿಂದ ಅಂಚೆ ಕಚೇರಿ, ನಮ್ಮ ಪೋಸ್ಟ್ ಅನ್ನೋದಕ್ಕೆ ಅಂಚೆ ಅನ್ನೋ ಪದವನ್ನು. ಈ ತರ ಮೂಲಭೂತವಾಗಿ ನಾವು ಹೇಳ್ತಾ ಹೋದ್ರೆ ಏನಾಗುತ್ತೆ, ಮಕ್ಕಳು ಸುಲಭವಾಗಿ ಅದನ್ನ ಕಲ್ತ್ಕೊಳ್ತಾರೆ, ಒಂದಕ್ಕೆ ಜೋಡಿಸ್ಕೊಳ್ತಾರೆ. ಇದು ಈ ತರ ಅಂತ ಹೇಳ್ಬಿಟ್ಟು. ಅದ್ರಲ್ಲಿ ಒಂದು ಮಾತು ನಾನು ತಮಗೆ ಹೇಳ್ತೀನಿ, ಏನಂತ ಹೇಳಿದ್ರೆ, ಎಲ್ಲವನ್ನೂ ಮೂಲಭೂತವಾಗಿ ಪದಗಳನ್ನು ನಾವು ತಗೊಂಡು ಮಕ್ಕಳಿಗೆ ಹೇಳ್ಬೇಕಾಗಿಲ್ಲ, ಯಾಕೆಂದ್ರೆ ಅದೇ ಹೊರೆ ಆಗ್ಬಾರ್ದು. ಆದ್ರೆ ಮಕ್ಕಳಿಗೆ ಇಂಥ ಪದಗಳಿಗೆ ಈ ರೀತಿ ಒಂದು ಹಿನ್ನೆಲೆ ಇರುತ್ತೆ, ಒಂದು ಅರ್ಥ ಇರುತ್ತೆ, ವ್ಯಾಖ್ಯಾನ ಮಾಡುವಂತ ಅವಕಾಶ ಇರುತ್ತೆ ಅನ್ನುವ ಕೆಲವು ಸೂಚನೆಗಳನ್ನ ಕೊಟ್ಟರೆ, ಕೆಲವು ಮಾದರಿಗಳನ್ನ ಹೇಳ್ಕೊಟ್ಟಾಗ ಮಕ್ಕಳು ತಾವು ಒಂದೊಂದು ಪದದ ಹಿನ್ನೆಲೆಗೆ ಹೋಗಿ ಕಲಿಯುವಂತ ಒಂದು ಪ್ರವೃತ್ತಿಯನ್ನ ಬೆಳೆಸ್ಕೊಳ್ತಾರೆ. ಅದು ನಾವು ಮಾಡ್ಬೇಕಾಗಿರುವಂತ ಕೆಲಸ. Explain the meaning using everyday language that is accessible and meaningful to students. ಯಾಕೆಂದ್ರೆ ಪ್ರತಿಯೊಂದನ್ನು ಲಕ್ಷಣೀಕರಿಸಿ ವಿವರಿಸಿ ಮಕ್ಕಳಿಗೆ ನಮ್ಮ ದಿನನಿತ್ಯದ ಭಾಷೆಗಳಲ್ಲಿ ಅದನ್ನ ಬಳಕೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ಬೇಕು.
ಅದರಿಂದ ಇಲ್ಲಿ ಕೇವಲ ಕೋಶವನ್ನ ನೋಡ್ಬಿಡಿ ಅಥವಾ ಕೋಶದಲ್ಲಿರುವಂತ ಅರ್ಥ ಇದು ಅಂತ ನಾವು ಓದಿ ಹೇಳ್ಬಿಟ್ರೆ ಸಾಕಾಗೋದಿಲ್ಲ. ಅದನ್ನ ಒಂದು ಪ್ರಾಕ್ಟಿಕಲ್ ಆಗಿ, ಪ್ರಾಯೋಗಿಕವಾಗಿ, ಸಾಮಾಜಿಕವಾಗಿ ಮತ್ತು ನಮ್ಮ ಶೈಕ್ಷಣಿಕವಾಗಿ ಹೇಗೆ ಆ ಪದದ ಬಳಕೆಯನ್ನ ಮಾಡಬೇಕು ಅನ್ನೋದನ್ನು ಕೂಡ ನಾವು ದೃಷ್ಟಿಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ಈಗ ಕಾಂಟೆಕ್ಸ್ಟ್ ಕ್ಲೂಸ್ ಅಂಡ್ ಲರ್ನಿಂಗ್ ಅನ್ನೋ ಮಾತನ್ನ ಹೇಳ್ತಿದ್ದೀನಿ. ಕಾಂಟೆಕ್ಸ್ಟ್ ಕ್ಲೂಸ್ ಅಂಡ್ ಲರ್ನಿಂಗ್ ಅಂತ ಹೇಳಿದ್ರೆ ಕಲಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸಂದರ್ಭವನ್ನ ಹೊರತಾಗಿಸಿದಂತಹ ಪದಕ್ಕೆ ಹೆಚ್ಚಿನ ಮಹತ್ವ ಇರೋದಿಲ್ಲ. ಒಂದು ಪದಕ್ಕೆ ಡೈನಾಮಿಸಮ್, ಯಾಕಂದ್ರೆ ಇಲ್ಲಿ ಸ್ಟ್ಯಾಟಿಕ್ಸ್ ಮತ್ತು ಡೈನಾಮಿಕ್ಸ್ ಎರಡನ್ನೂ ತಗೊಳ್ಬೇಕಾಗ್ತದೆ. ಡಿಕ್ಷನರಿಲಿ ಇರುವಂತ ಪದ ಸ್ಟ್ಯಾಟಿಕ್ ಆಗಿರುತ್ತೆ. ಈಗ 20 ಅಡಿ ಅಥವಾ 50 ಅಡಿ ಮೇಲೆ ಒಂದು ಬಂಡೆ ಮೇಲಿರುವಂತ ಒಂದು ಕಲ್ಲು ಅಥವಾ ಯಾವುದೋ ಒಂದು ಬೆಟ್ಟದ ಮೇಲಿರುವಂತ ಒಂದು ಕಲ್ಲು, ಆ ಕಲ್ಲಿಗೆ ಶಕ್ತಿ ಇರುವುದಿಲ್ಲ. ಆದ್ರೆ ಆ ಕಲ್ಲನ್ನು ಕೆಳಗೆ ತಳ್ಳಿದಾಗ ಅದು ಕೆಳಗೆ ಬೀಳುತ್ತೆ ನೋಡಿ, ಆವಾಗ ಅದು ಶಕ್ತಿಯನ್ನು ಆವಾಹಿಸ್ಕೊಳುತ್ತೆ. ಇದನ್ನೇ ನಾವು ಕೈನೆಟಿಕ್ ಎನರ್ಜಿ ಮತ್ತು ಪೊಟೆನ್ಶಿಯಲ್ ಎನರ್ಜಿ ಅಂತ ಹೇಳುತ್ತೆ. ಆ ಪೊಟೆನ್ಶಿಯಲ್ ಎನರ್ಜಿ ಅನ್ನೋದು ಮಕ್ಕಳಿಗೆ ಇರ್ತವೆ. ಆ ಪೊಟೆನ್ಶಿಯಲ್ ಎನರ್ಜಿನ ನಾವು ಕೈನೆಟಿಕ್ ಎನರ್ಜಿಯಾಗಿ ಬದಲಾವಣೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ಬೇಕಾಗ್ತದೆ. ಅಲ್ಲಿ ಈ ಕಾಂಟೆಕ್ಸ್ಟ್ ಕ್ಲೂಸ್ ಅಂಡ್ ಲರ್ನಿಂಗ್ ಬೇಕಾಗ್ತದೆ. ಅಂದ್ರೆ ಒಂದು ಪದ ಸಿಕ್ತು ಅಂತ ಹೇಳಿದಾಗ ಆ ಪದವನ್ನ ಯಾವ ಸಂದರ್ಭದಲ್ಲಿ ಹೇಗೆ ಬಳಕೆ ಮಾಡಬೇಕು ಅನ್ನೋದನ್ನ ನಾವು ಗುರುತಿಸ್ಕೊಳ್ಬೇಕಾಗ್ತದೆ. ಹೀಗೆ ಸಂದರ್ಭಕ್ಕೆ ತಕ್ಕ ಬಳಕೆ ಅನ್ನೋದು ಬಹಳ ವಿಶೇಷವಾದ ಮಾತಿದು. When words and easy to understand explanations are introduced in context, knowledge of those words increases and word meanings are better learned. When an unfamiliar word is likely to affect comprehension, the most effective time to introduce the word's meaning may be at the moment the word is met in the text. Context clues help learning words and acquiring vocabulary. ಅಂದ್ರೆ ಒಂದು ಸಂದರ್ಭದ ಹಿನ್ನೆಲೆಯಲ್ಲಿ ನಾವು ಮಕ್ಕಳಿಗೆ ಇದನ್ನು ಹೇಳ್ಕೊಡ್ಬೇಕಾಗ್ತದೆ. ಯಾಕೆಂದ್ರೆ ನಾವು ಪದಗಳು ಹೇಗಾಗತ್ತೆ ಅನ್ನಕ್ಕೆ ಒಂದು ಉದಾಹರಣೆ ಬೇಕಾದ್ರೆ ನಿಮ್ಗೆ ಹೇಳ್ತೇನೆ. ಈಗ ಮನುಷ್ಯ ಸಾಯೋದು ಬಹಳ ನೈಸರ್ಗಿಕವಾದ ಒಂದು ಕ್ರಿಯೆ, ಪ್ರಾಕೃತಿಕವಾದ ಒಂದು ಕ್ರಿಯೆ. ಆದ್ರೆ ಈ ಸಾಯೋದು ಅನ್ನೋದನ್ನ ಹೇಳೋದಕ್ಕೆ ರೀತಿಗಳಿದೆ ನೋಡಿ, ಅದು ಕೂಡ ನಮ್ಮ ಸಮಾಜದಲ್ಲಿ ಬೇರೆ ಬೇರೆ ಆಗತ್ತೆ. ಈಗ ಕೆಲವರು ಯಾಕಂದ್ರೆ ಸಾಮಾನ್ಯವಾಗಿ ಹಿರಿಯರು ಸಾಯ್ತಾರೆ ಅನ್ನೋ ಕಾರಣದಲ್ಲಿ ಹಿರಿಯರು ಏನ್ ಮಾಡ್ತಾರೆ, ಅವರು ಸತ್ರೆ ಅವರು ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಅನ್ನೋ ಒಂದು ಅರ್ಥದಲ್ಲಿ ಸ್ವರ್ಗಸ್ಥರಾಗು ಅನ್ನೋ ಮಾತನ್ನು ಬಳಕೆ ಮಾಡುತ್ತೀವಿ. ಒಬ್ಬ ಕೆಟ್ಟ ಮನುಷ್ಯ ಸತ್ರುನು ಸ್ವರ್ಗಸ್ಥನಾಗ್ತಾನೆ, ನರಕಸ್ಥನಾಗೋದಿಲ್ಲ, ಸ್ವರ್ಗಸ್ಥನಾಗ್ತಾನೆ. ಯಾಕಂದ್ರೆ ಅದು ನಮ್ಮ ಆಶಯ, ಅವನು ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವನ ಕುಟುಂಬದವರ ಆಶಯವಾಗಿರುತ್ತೆ. ಅದೇ ರೀತಿಯಲ್ಲಿ ನಮ್ಮ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ, ಸಾಮುದಾಯಿಕ ಹಿನ್ನೆಲೆಯಲ್ಲಿ ಪದಗಳನ್ನು ಬಳಕೆ ಮಾಡ್ತೀವಿ. ಕೆಲವರು ಇದೇ ಒಂದು ಮೃತಿ ಹೊಂದುವಂತ ಮಾತಿಗೆ ಕೆಲವು ಸ್ವರ್ಗಸ್ಥರಾದರು ಅಂತಾರೆ, ಕೆಲವರು ವೈಕುಂಠವಾಸಿಗಳಾದರು ಅಂತ ಹೇಳ್ತಾರೆ, ಕೆಲವರು ಶಿವೈಕ್ಯರಾದರು ಅಂತ ಹೇಳ್ತಾರೆ, ಕೆಲವರು ಸಮಾಧಿಸ್ಥರಾದರು ಅಂತ ಹೇಳ್ತಾರೆ. ಸೊ ಯಾತಕ್ಕೆ ಬೇರೆ ಬೇರೆ ಪದಗಳನ್ನು ಬಳಸ್ತೇವೆ ಅಂತ ಹೇಳಿದ್ರೆ ಆ ಮೃತನಾದ ವ್ಯಕ್ತಿಯ ಬಗ್ಗೆ ನಮಗಿರುವಂತಹ ಒಂದು ಅಸೋಸಿಯೇಷನ್, ಸಾಮೀಪ್ಯ, ಸಂಪರ್ಕ ಏನಿದೆ ಅದರ ಆಧಾರದ ಮೇಲೆ ನಾವು ಪದಗಳನ್ನು ಬಳಕೆ ಮಾಡ್ತಾ ಹೋಗ್ತೀವಿ. ಪದಗಳನ್ನು ತಗೊಂಡಾಗ ಏನಾಗತ್ತೆ ಅಂತ ಹೇಳಿದ್ರೆ, ನಾವು ತರಗತಿಗಳಲ್ಲಿ ಪಾಠ ಹೇಳ್ಬೇಕಾದ್ರೆ ಪದಗಳನ್ನ ವಿಶ್ಲೇಷಣೆ ಮಾಡಿ ಹೇಳ್ಬೇಕಾಗ್ತದೆ. ಈ ವಿಶ್ಲೇಷಣೆ ಅನ್ನೋದು ಬಹಳ ಮುಖ್ಯವಾದ. ಆ ವಿಶ್ಲೇಷಣೆ ಮಾಡಿ ಹೇಳಿದಾಗ ಮಕ್ಕಳಲ್ಲಿ ಅದು ಆಳವಾಗಿ ಅವರ ಮನಸ್ಸಿನಲ್ಲಿ ಕುಳಿತುಕೊಳ್ಳುತ್ತೆ. ಈಗ ನೋಡಿ, ಒಂದು ಪದ ಹೇಗೆ ಒಂದು ಮೂಲದಿಂದ ಪದಗಳು ಹುಟ್ಟುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆನ ತಮ್ಮ ಎದುರಿಗೆ ಹೇಳ್ತೀನಿ. ಈ ಹೃ ಅಂತ ಹೇಳಿ ಸಂಸ್ಕೃತದಲ್ಲಿ ಒಂದು ಧಾತು. ಹೃ ಅಂತ ಹೇಳಿದ್ರೆ ತೆಗೆದುಕೋ ಅಂತ ಅರ್ಥ. ಹೃ ಅಂತ ಹೇಳಿದ್ರೆ ತೆಗೆದುಕೋ. ಈ ಹೃಯಿಂದ ಪದಗಳು ಹೇಗ್ ಬರ್ತವೆ ಅನ್ನೋದು ನೋಡಿ. ಈಗ ಸಂಸ್ಕೃತದಲ್ಲಿ ಒಂದು ಮಾತಿದೆ, ಉಪಸರ್ಗೇಣ ಧಾತ್ವರ್ಥಃ ಬಲಾದ್ ಅನ್ಯತ್ರ ನೀಯತೆ. ಉಪಸರ್ಗೇಣ ಧಾತ್ವರ್ಥಃ ಬಲಾದ್ ಅನ್ಯತ್ರ ನೀಯತೆ
ಪ್ರಹಾರ, ಆಹಾರ, ವಿಹಾರ, ಸಂಹಾರ, ಪರಿಹಾರ, ವಾಕ್ತಂತ್ರ. ಸೊ ಈ ಹೃಗೆ ಬೇರೆ ಬೇರೆ ಉಪಸರ್ಗಗಳು ಸೇರೋದ್ರಿಂದ ಬೇರೆ ಬೇರೆ ಬಗೆಯ ಪದಗಳು ಸೃಷ್ಟಿಯಾಗ್ತವೆ. ಈಗ ಹೃಯಿಂದ ಹಾರ ಅನ್ನೋ ಪದ ಬಂತು. ಹಾರ ಅಂತ ಹೇಳಿದ್ರೆ ಕುತ್ತಿಗೆಗೆ ಹಾಕುವ ಮಾಲೆ. ಹಾರ ಅಂತ ಹೇಳಿದ್ರೆ ಒಂದು ಮಾಲೆ ಅನ್ನೋ ಅರ್ಥ ನಮ್ಗೆ ಬಂತು. ಈ ಹಾರದ ಹಿಂದೆ ಪ್ರ ಅನ್ನೋ ಒಂದು ಉಪಸರ್ಗವನ್ನ ಸೇರಿಸಿದ್ರೆ ಅದು ಪ್ರಹಾರ ಅಂತ ಆಗ್ಬಿಟ್ಟು ಪ್ರಹಾರ ಅನ್ನೋ ಅರ್ಥ ಹೊಡೆತ ಅನ್ನೋ ಅರ್ಥ ಬರುತ್ತೆ. ಪ್ರಹಾರ ಮಾಡಿದ, ಪ್ರಹಾರ ಅರ್ಥ. ಅದೇ ಆ ಅನ್ನೋ ಉಪಸರ್ಗ ಸೇರಿದಾಗ ಅದು ಆಹಾರವಾಗತ್ತೆ. ಭೋಜನ, ಊಟ, ಉಪಹಾರ, ಅದು ಆಹಾರವಾಗತ್ತೆ. ಪ್ರಹಾರ, ಆಹಾರ, ವಿ ಅನ್ನೋ ಉಪಸರ್ಗ ಸೇರಿದಾಗ ಅದು ವಿಹಾರವಾಗತ್ತೆ. ಪ್ರವಾಸ ಹೋಗೋದು, ಬೇರೆ ಬೇರೆ ಕಡೆ ಓಡಾಡೋದು ವಿಹಾರವಾಗ್ತದೆ. ಸಂ ಉಪಸರ್ಗ ಸೇರಿಬಿಟ್ರೆ ಸಂಹಾರ ಅಂದ್ರೆ ಕೊಲ್ಲೋದಾಗತ್ತೆ. ಪರಿ ಉಪಸರ್ಗ ಸೇರಿಸಿದ್ರೆ ಅದು ಪರಿಹಾರವಾಗುತ್ತದೆ. ಪರಿಹಾರ ಅಂದ್ರೆ ಕಂಪೆನ್ಸೇಷನ್. ಏನಾದ್ರೂ ಒಂದು ತೊಂದರೆ ಆದರೆ, ಕ್ಷತಿ ಉಂಟಾದ್ರೆ ಅದಕ್ಕೆ ಕಟ್ಕೊಡೋ ಅಂತ ಅದು ಪರಿಹಾರ. ಅಂದ್ರೆ ಹಿರು ಅನ್ನೋದು ಪ್ರಹಾರ, ಆಹಾರ, ವಿಹಾರ, ಸಂಹಾರ, ಪರಿಹಾರ ಎಷ್ಟು ಬಗೆಯಲ್ಲಿ ಬೇರೆ ಬೇರೆ ರೂಪಗಳನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸ್ತೇವೆ. The ability to analyze word parts also helps when students are faced with unknown vocabulary. If students know the meanings of root words and affixes, they are more likely to understand a word containing these word parts. For example, ಈಗ ಈ ಮೂಲ ಗೊತ್ತಾಗ್ಬಿಟ್ರೆ ಮಕ್ಕಳಿಗೆ ಅದು ಉಪಯೋಗಿಸಕ್ಕೆ ಅನುಕೂಲ ಆಗುತ್ತೆ ಅನ್ನೋದಕ್ಕೆ ಇವಾಗ ನೋಡಿ ಇನ್ನೊಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಈಗ ಈ ಫಿಲ್ ಅನ್ನೋ ಪದ ಇದೆ, PHIL. ಇದು ಗ್ರೀಕ್ ಭಾಷೆಯಲ್ಲಿ, ಗ್ರೀಕ್ ಲ್ಯಾಟಿನ್ ಮೂಲದಲ್ಲಿ ಇದಕ್ಕೆ ಪ್ರೀತಿಸು, ಇಷ್ಟಪಡುವ ಅನ್ನೋ ಅರ್ಥ ಇದೆ. ಫಿಲ್ ಅಂದ್ರೆ ಪ್ರೀತಿಸು, ಇಷ್ಟಪಡುವ ಅನ್ನೋ ಅರ್ಥ ಇದೆ. ಇದರಿಂದ ಈ ಫಿಲಾಸಫಿ ಅನ್ನೋ ಪದ ಬಂತು. ಫಿಲಾಸಫಿ ಅಂತ ಹೇಳಿದ್ರೆ ನಾವು ಸೋಫಿ ಅಂತ ಹೇಳಿದ್ರೆ ಶಾಸ್ತ್ರ, ತಿಳುವಳಿಕೆ. ಈ ಶಾಸ್ತ್ರವನ್ನ ಅಥವಾ ಜ್ಞಾನವನ್ನ ಇಷ್ಟಪಡುವಂಥದ್ದು ಫಿಲಾಸಫಿ ಆಗ್ತದೆ. ಫಿಲಾಂಥ್ರೋಪಿ ಅಂತ ಆಂಥ್ರೋಪ್ ಅಂತ ಹೇಳಿದ್ರೆ ಮನುಷ್ಯ ಅಂತೇಳಿ. ಫಿಲಾಂಥ್ರೋಪ್ ಅಂದ್ರೆ ಮನುಷ್ಯನ ಪರವಾಗಿ ಅನುಕಂಪವನ್ನು ಹೊಂದಿರುವಂತಹದ್ದು. ಬಿಬ್ಲಿಯೋ ಅಂದ್ರೆ ಗ್ರಂಥ, ಪುಸ್ತಕ. ಪುಸ್ತಕ ಪ್ರೇಮಿಗಳಿಗೆ ಬಿಬ್ಲಿಯೋಫಿಲ್ಸ್ ಅಂತ ಹೇಳಿ ಮಾತನ್ನು ಬಳಕೆ ಮಾಡ್ತೀವಿ. ಈ ಫೈಲಾಲಜಿ ಅಂತ ಹೇಳಿದ್ರೆ ಭಾಷಾಶಾಸ್ತ್ರ ಅನ್ನೋ ಮಾತಿನಲ್ಲಿ ಅರ್ಥದಲ್ಲಿ ಬಳಕೆ ಮಾಡ್ತಾರೆ ಪದಾನ. ಅಂದ್ರೆ ಮಾತನ್ನಾಗಿ ಪ್ರೀತಿ ಮಾಡುವಂತ. ಸೊ ಅವನಿಗೆ ಫೈಲಾಲಜಿಸ್ಟ್ ಅಂತ ಹೇಳಿ ಕರೀತೀವಿ. ಭಾಷಾ ವಿಜ್ಞಾನಿಗೆ ಅದು ಹಿಂದೆ ಬಳಕೆ ಮಾಡ್ತಿದ್ದಂತ ಒಂದು ಮಾತು ಫೈಲಾಲಜಿಸ್ಟ್. ಈಗ ಸಿನೆಫಿಲ್. ಸೊ ಸಿನೆಫಿಲ್ ಅಂತ ಹೇಳಿದ್ರೆ ಸಿನಿಮಾನ ಇಷ್ಟಪಡುವಂತವನು. ಏರೋಫಿಲ್ ಹಾರಾಟವನ್ನ ಇಷ್ಟಪಡುವಂತವನು. ಟೆಕ್ನೋಫಿಲ್ ಅಂದ್ರೆ ತಂತ್ರಜ್ಞಾನವನ್ನ ಇಷ್ಟಪಡುವಂತ. ನೋಡಿ ಈ ಫಿಲ್ ಅನ್ನೋದ್ರಿಂದ ಎಷ್ಟು ಪದಗಳು ಸೃಷ್ಟಿಯಾಯಿತು. an array of terms, an array of terminology ಸೃಷ್ಟಿಯಾಯಿತು. ಸೊ ಈ ರೀತಿಯಾಗಿ ಪದಗಳು ಬೇಕಾದಷ್ಟು ಸೃಷ್ಟಿ ಮಾಡುವಂತ ಒಂದು ಕೆಲಸವನ್ನ ಇಲ್ಲಿ ನಾವು ಮಾಡ್ತೀವಿ. ಆದ್ರಿಂದ ಮಿತ್ರರೇ, ಇಲ್ಲಿ ಅಧ್ಯಯನ ಮಾಡೋದಕ್ಕೆ ಬೇಕಾದಷ್ಟು ವಿಷಯಗಳು ನಮ್ಗೆ ದೊರಕ್ತವೆ. ವಾಸ್ತವವಾಗಿ ನಮ್ಮ ಭಾಷಾಶಾಸ್ತ್ರದಲ್ಲಿ ಸೆಮ್ಯಾಂಟಿಕ್ಸ್ ಅಂತ ಹೇಳ್ಬಿಟ್ಟು ಒಂದು ಕ್ಷೇತ್ರವೇ ಇದೆ, ಅರ್ಥ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಕ್ಷೇತ್ರ. ಅದರಲ್ಲಿ ಅರ್ಥಗಳು ಯಾವ ರೀತಿಯಲ್ಲಿ ಬದಲಾವಣೆ ಆಗ್ತವೆ ಅನ್ನೋದಕ್ಕೆ ನಮ್ಗೆ ಬೇಕಾದಷ್ಟು ವಿವರಣೆಗಳು ದೊರಕ್ತವೆ. ಇಷ್ಟು ವ್ಯಾಪಕವಾಗಿರುವಂತ ಒಂದು ಕ್ಷೇತ್ರವನ್ನ ನಾವು ತೆಗೆದುಕೊಂಡು ಅಧ್ಯಯನ ಮಾಡುವಂತದಕ್ಕೆ ಕೆಲವು ಪೂರ್ವಭಾವಿ ತಿಳುವಳಿಕೆಯನ್ನ ಇವತ್ತು ನಾನು ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಏನಾದ್ರೂ